ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಹಾಗೂ ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಕುಡಿತದ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡ್ತಿತ್ತು ಹಾಗೂ ಇವರು ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮ ಜೀವನವನ್ನು ಮಾಡಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಎಚ್.ಡಿ. ತಾಲೂಕಿನ ಅಂಪಾಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಅಭಿಷೇಕ್ ರವರು. ಬನ್ನಿ, ಆಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮಗೆ ಆಗ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಭಿಷೇಕ್. ನಾನೊಬ್ಬ ಅಮಲು ರೋಗಿ. ದೇವ್ರ ದಯೆ, ಗುಂಪಿನ ಶಕ್ತಿ, ಹಿರಿಯರು ಕಿರಿಯರು ಕೊಟ್ಟ ಬಲ ಭರವಸೆ. ಇವತ್ತೊಂದು ದಿವಸ ಕುಡ್ದಿಲ್ಲ, ಕುಡಿಯೋ ಇಚ್ಛೆ ಇಲ್ಲ. ಸ್ನೇಹಿತರೆ, ನನ್ನ ಪರಿಚಯ ಏನಂತಂದರೆ, ನನ್ನ ಹೆಸರು ಅಭಿಷೇಕ್ ಅಂತ. ನಾನು ಅಂಪಾಪುರ ನಿವಾಸಿ. ನಾನು ಇವತ್ತು 1.5 ವರ್ಷ ಕುಡಿತ ರಹಿತ ಜೀವನ ಮಾಡ್ತಾ ಇದ್ದೀನಿ. ಸರ್, ಮೊದಲಿಗೆ ಬಹಳ ಸಂತೋಷ. ನೀವು ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕುಡಿತವನ್ನು ಸೇವನೆ ಮಾಡಿದರೆ ನಾವು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಪಡ್ತೀವಿ, ಜೊತೆಗೆ ಈ ಕುಡಿತವನ್ನು ಬಿಟ್ಟರೆ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಕೂಡ ನಾವು ನಡೆಸ್ಕೊಂಡು ಹೋಗುವುದೆಂಬ ಈ 2 ವಿಚಾರಗಳ ಬಗ್ಗೆ ಇದಕ್ಕಿಂತ ಹೆಚ್ಚಾಗಿ ಈಗ ಎಷ್ಟೋ ಕುಟುಂಬಗಳು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಸಂಸಾರವನ್ನು ಹಾಳು ಮಾಡ್ಕೊಂಡು ನೋಡ್ತಿರ್ತೀವಿ. ಅಂಥ ಕುಟುಂಬಗಳಿಗೆ ಒಂದು ಒಳ್ಳೆ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಡಲು ಈ ನಮ್ಮೊಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಹಾಗೆಯೇ ತಾವುಗಳು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಬಲಿಯಾಗಿ ತಮ್ಮ ಒಂದು ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊಂಡಿದ್ರಿ. ಇವಾಗ ಪ್ರಸ್ತುತವಾಗಿಯೂ ಈ ಕುಡಿತವನ್ನು ಬಿಟ್ಟು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇವಾಗಿನ ತಮ್ಮ ಒಂದು ಜೀವನ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ನಂದು ಒಂದು 12 ವರ್ಷದ ಕುಡಿತ. ಅದು ನನ್ನ ನರಳಾಟ, ನನ್ನ ಇದು ಎಲ್ಲ ನನ್ನ ಸಮಾಜದಲ್ಲಿ ಒಂಥರ ಕೆಟ್ಟ ರೀತಿಯಲ್ಲಿ ನೋಡೋ ಥರ ಮಾಡಿಬಿಟ್ಟಿತ್ತು. ಇವತ್ತು ನನ್ನ ಮನೆಯಲ್ಲಿ ಆಗಲಿ, ಸಮಾಜ ಸೊಸೈಟಿಲಾಗಲಿ ಎಲ್ಲ ಯಾವುದೇ ಥರದ ಏನು ತೊಂದರೆ ಇಲ್ಲ ಸರ್. ಇವತ್ತು ಚೆನ್ನಾಗಿದ್ದೀನಿ ಸರ್. ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ನಾನು, ಒಂದು ಅಂದ್ಬಿಟ್ಟು. ಅದು ತುಂಬ ಚೆನ್ನಾಗಿದೆ. ನಾನು ಒಂದು ದಿನದ ಪ್ರಕಾರ ಅಂತ ಇವತ್ತು ಕುಡಿದು ಜೀವನ ನಿರ್ವಹಿಸ್ಕೊಂಡು ಇವತ್ತೊಂದಿನ ಕುಡಿಯಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ತುಂಬ ನರಳಾಡಿದ್ದೀನಿ ಕುಡಿದಿದ್ದ ಜೀವನದಲ್ಲೂ. ನನ್ನ ಒಬ್ಬ ಅಮಲು ರೋಗಿಗೆ ಏನಾಗಿದೆ ಅದೇ ರೀತಿ ನನ್ನ ಜೀವನದಲ್ಲೂ ಆಗಿದೆ. ಅದು ನಾನು ಇವತ್ತಿಂದ ಏನು ಹೇಳಬೇಕು ಅಂತಂದರೆ, ಇವತ್ತು ನನಗೆ ಸಿಕ್ಕಂಥ ಜೀವನ ಅವ್ರಿಗೂ ಸಿಕ್ಕಬೇಕು. ನಾನು ನರಳಾಟ ಮಾಡಿರೋದು ಯಾರಿಗೂ ಬೇಡ. ನನ್ನಂಥ ಅಮಲು ರೋಗಿಗಳು ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಈ ಜೀವನ ಸಿಕ್ಕಲಿ ಅಂತ ನಾನು ಹಾರೈಸ್ತೀನಿ ಸರ್. ಸರ್, ಅದೇ ಈ ಒಂದು ಕುಡಿತವನ್ನು ಬಿಟ್ಟ ನಂತರ ತಮ್ಮೊಂದು ಜೀವನ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೀರಾ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಮೊದಲಿಗಿಂತನೂ ತುಂಬ ಚೆನ್ನಾಗಿದ್ದೀನಿ ಸರ್. ಹಾಗಾದರೆ ತಾವು ಹೇಳ್ತಾ ಇದ್ರಿ ಸುಮಾರು 12 ವರ್ಷಗಳಿಂದ ಈ ಕುಡಿತವನ್ನು ಮಾಡ್ತಿದ್ದಿ ಅಂತ. ಹಾಗಿದ್ರೆ ಕುಡಿತಕ್ಕೆ ಏನು ಕಾರಣಗಳಿತ್ತು ಸರ್? ಆಗಿದ್ರೆ ಕುಡಿತ ಏನಿಲ್ಲ ಸರ್, ನಾನು ಮೋಜು ಮಸ್ತಿಗೆ ಅಂತ ಸ್ಟಾರ್ಟ್ ಮಾಡಿದ್ದು. ಮತ್ತು ಅದು ಡೈಲಿ ರೊಟೀನ್ ಆಯಿತು ನನಗೆ. ಅದು ಸಾಯಂಕಾಲದೊತ್ತು ಕುಡಿತಿದ್ದವನು ಬೆಳಗ್ಗೆಗೂ ಬೇಕಾಯಿತು. ಬೆಳಗ್ಗೆ ನಾನು ಕುಡಿಲೇಬೇಕಾದ ಒತ್ತಡದಿಂದ ಇನ್ನು ಸಾಯಂಕಾಲದವರೆಗೂ ನನಗೆ ಬೇಕಾಯಿತು. ನನಗೆ ಅದು ಬಿಟ್ಟು ಯಾರು ನನಗೆ ಅಪ್ಪ ಅಮ್ಮನೂ ಬೇಡ, ಮನೆ ಮಠನೂ ಬೇಡ, ನನ್ನ ಅಕ್ಕ ತಂಗಿರು ಬೇಡ, ನನ್ನ ರಿಲೇಷನು ಬೇಡ, ನನ್ನ ಫ್ರೆಂಡ್ಸ್ಗಳು ಬೇಡ, ನನ್ನ ಸೊಸೈಟಿ ಏನೂ ಬೇಡ, ನಾನು ಕುಡ್ತಾನೆ ಬೇಕಾಗಿತ್ತು. ಇವತ್ತು ಒಂದು ಅದ್ಭುತವಾದ ಜೀವನ ಮಾಡ್ತಿದ್ದೀನಿ ಸರ್. ಅಂದರೆ ಅವತ್ತು ತಾವು ಹೇಳ್ತಿದ್ದೀರಾ ನಾವು ಕುಡಿಯೋದಕ್ಕೆ ಯಾವುದೇ ರೀತಿಯ ಒಂದು ಕಾರಣ ಇಲ್ಲ, ಮೋಜು ಮಸ್ತಿಗಾಗಿ ಸ್ಟಾರ್ಟ್ ಮಾಡಿದ್ದು. ಮತ್ತು ಏನಾದರೂ ಒಂದು ಮನೆಗಳಲ್ಲಿ ಏನಾದರೂ ಒಂದು ಕೆಲಸ ಜಾಗಗಳಲ್ಲಿ ಒಂದು ಸಣ್ಣ ವಿಷಯಕ್ಕೂ ಏನಾದರೂ ಒಂದಾಗ ಕೋಪ ಬರೋದು, ಇದೊಂದು ರೋಗ. ಮೊದಲನೇದಾಗಿ ಇದು ರೋಗ. ಅದು ಏನಪ್ಪ ಅಂತಂದರೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲಗೂ ಕೋಪ ತರಿಸೋದು, ಅದರಿಂದ ಹೋಗಿ ಕುಡಿತಾ ಇದ್ದೆ. ಇವತ್ತು ಆ ಜೀವನ ಇಲ್ಲ. ಅದೇ ಸರ್, ತಾವು ಹೇಳ್ತಿದ್ರಿ ನಾವು ಈ ಕುಡಿಯೋದಕ್ಕೆ ಯಾವುದೇ ರೀತಿಯ ಕಾರಣಗಳಿರಲಿಲ್ಲ. ಹೌದು. ಏನಂತಂದ್ರೆ ಈ ಒಂದು ಮೋಜು ಮಸ್ತಿಯಿಂದ ನಾವು ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ದೆ ಅಂತ ಹೇಳ್ತಾ ಇದ್ರಿ. ಹೌದು ಸರ್. ಇವಾಗ ಯಾವುದಕ್ಕೂ ಒಂದ್ಸತಿ ಈ ರೀತಿ ಮೋಜು ಮಸ್ತಿಯಿಂದ ಕುಡಿಯೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ಬೋದು, ಅದು ಯಾವುದಕ್ಕೊಂದ್ಸತಿ ಯೋಚನೆ ಮಾಡಿ ಕುಡಿಯೋಣ ಅಂತ ಅನಿಸ್ತಿರ್ಲಿಲ್ಲ ಸರ್? ಅವಾಗ ಹೇಗೆ? ತುಂಬ ಅನಿಸ್ತಿತ್ತು ಸರ್. ಅದು ಬಿಟ್ಟರೆ 1 ದಿನ 2 ದಿನ ಬಿಡ್ತಿದ್ದೆ. ನಮ್ಮ ಯೋಚನೆ ನನಗೆ ಬಂದಿದೆ, ಆದರೆ ನನಗೆ ಬಿಟ್ಟಿರೋಕೆ ಆಗ್ತಿರ್ಲಿಲ್ಲ. 1 ದಿನ ಅಂದರೆ 2 ದಿನ ನಾನು ಎಷ್ಟೋ ನನ್ನ ಮನೇಲೂ ಎಲ್ಲ ಥರದೂ ನನಗೂ ಮಾಡಿದ್ದಾರೆ. ಆ ಥರ ನನಗೂ ಅಯ್ಯಪ್ಪ ಸ್ವಾಮಿ ಕಳಿಸಿದ್ದಾರೆ, ಮತ್ತು ದೇವ್ರಿಗೆಲ್ಲ ಕೇಳ್ತಿದ್ದಾರೆ, ಮತ್ತು ಒಂದು ಹಾಸ್ಪಿಟ್ಲ್ಗಳಿಗೆಲ್ಲ ಸೇರಿಸಿ ಒಂದು ಇಂಜೆಕ್ಷನು ಆ ಮುಖಾಂತರ, ಮಾತ್ರೆ ಹಾಕೋ ಮುಖಾಂತರ ಎಲ್ಲ ಮಾಡಿದ್ದಾರೆ. ಆದರೂ ನನಗೆ ಬಿಟ್ಟು ಇರೋಕ್ಕಾಗ್ತಿರ್ಲಿಲ್ಲ. ಆದ್ರೂ ನಾನು ಯೋಚನೆ ಏನು ಮಾಡ್ತಿದ್ದೆ ಅಂತಂದರೆ, ಹೌದು ಖಂಡಿತ ನಾನು ಬಿಡಬೇಕು, ಏನಾದ್ರು ಮಾಡಬೇಕು ಅಂತ ಅಂದಾಗ ಆಗ್ತಿರ್ಲಿಲ್ಲ ಸರ್ ನನ್ನ ಕೈಲಿ.
ಸರ್ ಹಾಗಿದ್ರೆ ಕುಡಿತನ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿದ್ವಾ ಸರ್ ಹೇಗೆ? ತುಂಬ ಆಗಿದೆ ಸರ್. ತುಂಬ ಅನೆಸ್ತೇನೆ ಆಗ್ಬಿಟ್ಟಿದೆ. ಕೈ ಕಾಲೆಲ್ಲ ಶೇಕಿಂಗು, ಬಾಡಿ ಎಲ್ಲ ವೈಬ್ರೇಷನ್ನು, ಊಟ ತಿನ್ನೋಕ್ಕಾಗ್ತಿರಲಿಲ್ಲ. ಒಂದು ತೊಟ್ಟು ನೀರು ಕುಡಿದ್ರೂ ಅದು ವಾಮಿಟು. ಎಷ್ಟೋ ಹಾಸ್ಪಿಟ್ಲ್ಗಳಿಗೆ ಹೋಗಿದ್ದೀನಿ, ಗ್ಲೂಕೋಸ್ ಕಟ್ಸ್ಕೊಂಡಿದ್ದೀನಿ. ಲಿವರ್ ಎಲ್ಲ ಹೋಗ್ತಾ ಇದೆ ಕಣಪ್ಪ, ಕುಡಿಬೇಡ, ನಿನಗೆ ಇನ್ನೂ ಎಂಗೇಜು, ನೀನು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂದ್ರೂ ಡಾಕ್ಟ್ರಿಗೆ ನಾನು ಹೇಳಿ ಒಂದೆರಡು ದಿನ ಮನೇಲಿ ಮಾತ್ರೆ ನುಂಗಿ ನನಗೆ ಗೊತ್ತಿದೆ ಅವ್ರೇನು ಹೇಳೋದಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಮಾಡಿದಂಥ ದಿನಗಳು ಇದೆ. ಮತ್ತೆ ಮಾಡಿ ನಾನು ಆಗಲ್ಲ ಅಂತ ಹೇಳಿ ಒಬ್ಬನೇ, ನನಗೆ ಯಾರೂ ಬೇಡ ಏನು ಬೇಡ ಅಂತ ಮನೇಲಿ ಕತ್ಲೆ ರೂಮಲ್ಲಿ ಮಲಿಕೊಳ್ಳೋದು ದಿನಗಳು ಉಂಟು. ಅದು ಭ್ರಮೆ ಆಗ್ತಿತ್ತು ನನಗೆ. ಅದನ್ನು ನಾನು ಏನು ಮಾಡ್ತಾಯಿದ್ದೆ, ಅದು ನನಗೆ ಯಾರಾದರೂ ಏನಾದರೂ ಅಂದ್ಬಿಡ್ತಾರೆ, ಯಾರಾದರೂ ಏನಾದ್ರು ಮಾಡಿಬಿಡ್ತಾರೆ ಅನ್ನೋದೊಂದು ಭಯನೂ ಸ್ಟಾರ್ಟ್ ಆಗಿತ್ತು. ಮತ್ತು ಯಾರೋ ಬಂದಂಗೆ ಏನೋ ಬಂದಂಗೆ ಮೈ ಮೇಲೆ ಮತ್ತೆ ಒಂದು ದಿಗ್ಭ್ರಮೆ ರೀತಿ ನನ್ನ ಬದುಕು ಆಗ್ಬಿಟ್ಟಿತ್ತು. ನಿಜ ಅದು. ಈಗ ಕುಡಿತನ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತಾ ಇತ್ತು. ಈ ರೀತಿ ತೊಂದರೆಗಳು ಉಂಟಾಗ್ತಿರೋ ಕೂಡ ಈ ಕುಡಿತವನ್ನು ಬಿಡಬೇಕು ಅಂತ ಅನಿಸ್ತಿರ್ಲಿಲ್ಲ ಸರ್? ಆಸೆ ಆಗ್ತಿತ್ತು ಸರ್. ಇನ್ನೂ ಅದನ್ನು ಕುಡಿದ್ರೇನೆ ಇದು ಸರಿಯಾಗೋದು, ಇಲ್ಲಾಂದ್ರೆ ಆಗಲ್ಲ ಅಂತ ಆಸೆ ಆಗ್ತಿತ್ತು ಇನ್ನೂ. ಅಂದ್ರೆ ಅದಕ್ಕೆಲ್ಲ ಯಾವ ರೀತಿ ಚಿಕಿತ್ಸೆನ ಪಡ್ಕೊಂಡು ಹೋಗ್ತಿದ್ರಿ ಅವಾಗೆಲ್ಲ ಏನಂತಂದ್ರೆ ಡಾಕ್ಟರ್ ಹತ್ರ ಹೋಗೋದು, ಒಂದೆರಡು ಗ್ಲೂಕೋಸ್ ಕಟ್ಸ್ಕೊಳ್ಳೋದು, ಟ್ಯಾಬ್ಲೆಟ್ ಎಲ್ಲ ಕೊಡೋರು, ಒಂದು ವಾರ ನುಂಗಪ್ಪ ಅಂತ. ಒಂದು ವಾರ ನಿಂತಿರ್ಲಿಲ್ಲ, ಒಂದೆರಡು ದಿನ ಊಟ ಸೇರಂಗಾದ್ಮೇಲೆ ಒಂದು ಇಡ್ಲಿ ತಿನ್ನಂಗಾದ್ಮೇಲೆ ತಿರ್ಗಾ ಮತ್ತೆ ಮಾಡೋದು, ಅದೇ ಥರ ಮಾಡೋದು. ಹಾಗಿದ್ರೆ ಮನೆ ಒಂದು ಜವಾಬ್ದಾರಿನ ಯಾರು ನೋಡ್ಕೊಂಡು ಹೋಗ್ತಿದ್ರು ಅವಾಗ? ನಮ್ಮ ತಾಯಿ. ಎಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಮ್ಮ ತಾಯಿನೇ, ಫ್ಯಾಮಿಲಿ. ನಮ್ಮ ತಂದೆನೋ ಅವರು ನಮ್ಮ ತಾಯಿನೂ ನೋಡ್ಕೊಂಡು ಹೋಗ್ತಾ ಇದ್ರು ಸರ್. ಅಂದ್ರೆ ನೀವು ಕುಡಿಯಂತ ಸಂದರ್ಭದಲ್ಲಿ ನಿಮ್ಮೊಂದು ಮನೆಯ ಜವಾಬ್ದಾರಿ ನಿಮ್ಮ ತಾಯಿ. ಸರ್ ಹಾಗಿದ್ರೆ ಮನೆ ನಿರ್ವಹಣೆಗಂತ ಏನಾದ್ರು ನೀವು ಹಣವನ್ನ ಕೊಡ್ತಾ ಇರ್ಲಿಲ್ವಾ? ಏನು ಕೊಡ್ತೀರ? ನಾನು ಕೊಡ್ತಾ ಏನು ಮಾಡ್ತಿರ್ಲಿಲ್ವಲ್ಲ. ಅವಾಗದಲ್ಲೂ ನಾನು ಸ್ವಲ್ಪ ಒಂದು ಒಳ್ಳೆ ಕೆಲಸದಲ್ಲಿದ್ದೆ. ನಾನು ಒಂದು ಒಳ್ಳೆ ಕೆಲಸದಲ್ಲಿ ನಾನೇ 4 ಜನ ಹುಡುಗರನ್ನ ಇಟ್ಕೊಂಡು ಮಾಡಿಕೊಂಡು ಮತ್ತೆ ಅದಾಗೆಲ್ಲ ಮನೆಗಿಷ್ಟು, ನನಗಿಷ್ಟು, ನನ್ನ ಪರ್ಸ್ನಲ್ಗಿಷ್ಟು ಅಂತೆಲ್ಲ ಇಟ್ಕೊತಾ ಇದ್ದೆ. ಮತ್ತೆ ನನಗೆ ಕುಡ್ತಾ ಯಾವಾಗ ಜಾಸ್ತಿ ಆಯಿತು, ನನ್ನ ಮನೆಗೆ ನಾನು 1 ರೂಪಾಯಿನೂ ಕೊಟ್ಟವನಂತಲ್ಲ. ಮತ್ತೆ ಮನೆಯವ್ರ ಹತ್ರನೇ ಕಿತ್ತು ನಾನು ಕುಡ್ದಂಥ ದಿನಗಳು ಉಂಟು. ಅವ್ರನ್ನ ಒಂಥರ ಮಾನಸಿಕವಾಗಿ ಕುಗ್ಗಿಸ್ತಂಥದ್ದು ಉಂಟು. ಅವರಿಂದನೇ ನನ್ನ ಲಾಸ್ಟ್ ಕುಡ್ತಾ ಒಂದು 3 ವರ್ಷ 4 ವರ್ಷ ಅವರಿಂದನೇ ಕಿತ್ತು ಕುಡಿದಿದ್ದುಂಟು. ಅಂದ್ರೆ ಕುಟುಂಬದವರಿಗೆ ಹಲವಾರು ಕಷ್ಟಗಳನ್ನು ಕೂಡ ಕೊಟ್ಟಿದ್ರೆ? ತುಂಬಾ. ಸರ್ ತಾವು ಏನು ಕೆಲಸ ಮಾಡ್ತಿದ್ರಿ ಮೊದಲು? ನಾನು ನನ್ನ ಮೈಸೂರಲ್ಲೇನೆ ಬಿಟ್ಟು ಕೂರ್ಗ್ ಹೋಗಿದ್ದೆ. ಅಲ್ಲಿ ಒಂದು ಬೇಕ್ರಿ ಪ್ರೊಫೆಷನಲ್ ಇದ್ದೆ. ಅವರು ನನಗೆ ಓನರು ನಂಬಿದಂಥ ವ್ಯಕ್ತಿ. ಈ ಹುಡುಗನ್ನ ಬಿಟ್ರೆ ಇನ್ನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ನನಗೆ ಎಲ್ಲ ವ್ಯವಹಾರ ಎಲ್ಲನೂ ವಹಿಸ್ಬಿಟ್ಟಿದ್ರು. 4 ಜನ ಹುಡುಗರಿಗೆ ನಾನೇ ಮಾಡ್ಕೊಂಡು ಕ್ಯಾಶಿಯರ್ ಆಗಿ ಇದೇ ಥರ ಕ್ಯಾಶಿಯರ್ ಆಗಿ ಕೂತ್ಕೊಂಡು ಅವ್ರಿಗೆ ಎಷ್ಟು ಕೊಡಬೇಕು, ಇವ್ರಿಗೆ ಎಷ್ಟು ಕೊಡಬೇಕು, ಈ ಥರ ಎಲ್ಲ ವ್ಯವಹಾರಗಳೆಲ್ಲ ನಾನೇ ನೋಡ್ಕೊತಾ ಇದ್ದೆ. ಅವರು ನನ್ನನ್ನು ನಂಬಿದಂಥ ವ್ಯಕ್ತಿ. ಕೊನೆಗಾಲಕ್ಕೆ ಆಗಲ್ಲಪ್ಪ ನೀನು ಈ ಥರ ಎಲ್ಲ ಮಾಡಿದ್ರೆ ಆಗಲ್ಲ. ಅವ್ರು ಡೈರೆಕ್ಟಾಗೂ ಹೇಳ್ತಾ ಇರಲಿಲ್ಲ, ನೀನು ಹೋಗು ಅಂತಲೂ ಹೇಳ್ತಾ ಇರಲಿಲ್ಲ. ಯಾಕೆಂದರೆ ಹಳೆ ಹುಡುಗ ನಾನು, ಒಂದು 6 ವರ್ಷ ಅಲ್ಲೇ ಕೆಲಸ ಮಾಡಿದ್ದೆ. ಅವರು ಹೇಳೋ ಪರಿಸ್ಥಿತಿ ಇರಲಿಲ್ಲ ಪಾಪ, ನೀನು ಹೋಗು ಅಂತ. ಅವ್ರು ನಾನು ಕುಡ್ತಾ ಎಲ್ಲ ನೋಡಿದ್ರು. ಒಂದೊಂದು ದಿನ ಹೋದ್ರೆ ರೂಮಲ್ಲಿ 3 ದಿನ ಮಲ್ಕೊಬಿಡ್ತಿದ್ದೆ. ಊಟ ತಿಂಡಿ ಎಲ್ಲ ಕಳಿಸೋರು, ಊಟ ತಿಂಡಿ ಎಲ್ಲ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ನಂಬಿಕೆ ಕಳ್ಕೊಬಿಟ್ಟೆ ಅಲ್ಲಿ. ಆವಾಗ ಲಾಸ್ಟಲ್ಲಿ ನಾನೇ ಬರ್ತೀನಣ್ಣ, ಇಲ್ಲ ಮಾಡಲ್ಲ ಅಂತ ಹೇಳಿ ನಾನು ನನ್ನ ಸ್ವಂತವಾಗಿ ನನ್ನ ಬಿಸ್ನೆಸ್ ಅಲ್ಲಿ ಅವರು ಮಾಡಿಕೊಟ್ಟಿದ್ರು. ಒಂದು ಅಂಗಡಿನ ನೀನೇ ನೋಡ್ಕೊಂಡು ಹೋಗಪ್ಪ ಅಂತೇಳಿ ಅಲ್ಲಿ ಲೋಕಲ್ ಹುಡುಗರು ಎಲ್ಲ ಸಂಘ ಎಲ್ಲ ಮಾಡಿ ಅಲ್ಲೂ ಕುಡಿದು ಅಲ್ಲೂ ದುಡ್ಡು ಹಾಳು ಮಾಡಿ ನಾನೇ ಸ್ವಂತವಾಗಿ ಮಾಡ್ಕೊ ಹೋಯ್ತಿದ್ದೆ. ಒಂದು 3 ತಿಂಗಳು ನಡೆಸ್ತೆ. ಅಲ್ಲೂ ಬೇಕಾಗಿತ್ತು ನನಗೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಬೇಕಾಗಿತ್ತು. ನಾನು ಅದನ್ನು ಮಾಡ್ಕೊಂಡು ಹೋಗಿ ಅಲ್ಲೂ ಹಾಳು ಮಾಡ್ಕೊಂಡು ಅವರು ನಂಬಿಕೆನೂ ಕಳ್ಕೊಂಡು ಬಂದಂಥ ವ್ಯಕ್ತಿ ಊರಿಗೆ. ಅಂದ್ರೆ ಸರ್ ತಾವು ಕುಡಿಯುವಂಥ ಸಮಯದಲ್ಲಿ ಬೇಕ್ರಿ ಅಂಗಡಿ ಸೇರ್ಕೊಂಡು ಕೆಲಸ ಮಾಡ್ತಾರೆ? ಹೌದು. ಸರ್ ಇವಾಗ ಹೇಳ್ಬೇಕಂತಂದ್ರೆ ಇವಾಗ ಬೇಕ್ರಿಗೆ ಸೇರ್ಕೊಂಡಾಗ ಕೆಲವು ಕುಡುಕರು ಸೇರ್ಕೊಂಡಾಗ ಕೆಲಸಕ್ಕೆ ಏನಾರು ಇವನು ದುಡ್ಡನ್ನ ಕಳ್ತನ ಮಾಡ್ತಾನೆ, ಏನಾದ್ರು ಬೇರೆ ಕೆಟ್ಟ ಅಪವಾದಗಳು ಓಡಿಸ್ತಾರೆ ಅಂತ ಕೆಲವು ಸನ್ನಿವೇಶಗಳು ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ನಿಮ್ಮ ಒಬ್ಬರು ಯಜಮಾನರು ನಿಮ್ಮ ನಂಬಿಕೆಯಿಂದ ಆ ಬೇಕ್ರಿ ಸೇರಿಸ್ಕೊಂಡು ಕೆಲಸವನ್ನು ಕೊಟ್ಟು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು. ನಿಮ್ಮ ಬೇಕ್ರಿ ಯಜಮಾನ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಎಷ್ಟೋ ಆಪ್ಷನ್ ಕೊಟ್ಟರು ಸರ್, ತುಂಬ ಆಪ್ಷನ್ ಕೊಟ್ಟರು. ನನ್ನನ್ನು ಯಾವತ್ತೂ ನಾನು ಆ ಥರ ಮಾಡಿದಾಗೂ ನನ್ನ ಹಿಂದೆ ನಾನು ಕುಡ್ತಾ ಬರೋಕ್ಕೆ ಮುಂಚೆ ನೋಡಿದ್ರು ಕೆಲಸಗಳನ್ನ. ಅದನ್ನು ನೋಡಿ ಪಾಪ ಅವರು ತುಂಬ ಒಂದು ಇದಾಗಿ ಬಂದಿದ್ರು. ಅವರು ನನ್ನನ್ನು ಉದ್ಧಾರ ಮಾಡಿದ್ನಲ್ಲಪ್ಪ ಇವನು ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಮಾಡಿದ್ರು ನನಗೆ ಒಂದು ಏನೂ ಹೇಳಲಿಲ್ಲ ಸರ್. ಅವ್ರನ್ನ ಕೊನೆಗಾಲಕ್ಕೆ ನಾನೇ ಬರ್ತೀನಿ ಅಂತ ಬಂದಿದ್ದೆ ಅಷ್ಟೇ. ಅವ್ರು ಇವತ್ತು ಕಳಿಸಿಲ್ಲ, ಇವತ್ತು ಬಾ ಅಂತಾರೆ, ಇವತ್ತು ಚೆನ್ನಾಗಿರೋದಕ್ಕೆ ಬಾ ಅಂತ ಇದ್ದಾರೆ. ಅವತ್ತು ನಾನು ಕುಡ್ದಂಥ ಜೀವನದಲ್ಲಿ ಫೋನೇ ಎತ್ತಿರಲಿಲ್ಲ. ಎಲ್ಲ ಫೋನ್ ಪೇಲಿ ದುಡ್ಡು ಹಾಕ್ಸ್ಕೊಳಕ್ಕೆ ಹೇಳ್ತಾನೆ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲ ಥರ ವ್ಯವಹಾರ ಚೆನ್ನಾಗಿರೋದ್ರಿಂದ ಅವರೇ ಕಾಲ್ ಮಾಡ್ತಾರೆ, ಏನಪ್ಪ ತಿಂಡಿ ಮಾಡ್ದ, ಬಾ ಒಂದು ರೌಂಡ್ ಹೋಗಿದ್ದು, ಬರುವೆ ಬಾ ಅಂತೆಲ್ಲ ಕರೀತಾರೆ. ಅವ್ರೇನು ದುಡ್ಲಿಲ್ಲ ಸರ್ ನಾನು ಕುಡ್ತು ಜೀವನದಲ್ಲೂ. ಆಮೇಲೆ ಫೈನಲ್ ಆಗಿ ಬಂದ್ಬಿಟ್ಟಿತ್ತು ಮನಸ್ಸಲ್ಲಿ ಅವ್ರದ್ದು, ಹೋಗ್ಬಿಡು ಊರಿಗೆ, ನೀನು ಸ್ವಲ್ಪ ನಿನ್ನ ಕೈಲಿ ಆಗಲ್ಲ, ಮಾಡೋಕ್ಕಾಗಲ್ಲ, ನಿನ್ನ ಕೈಯೆಲ್ಲ ವೈಬ್ರೇಷನ್ ಆಗ್ತದೆ, ಹೋಗ್ಬಿಡಪ್ಪ ಅಂತ ಹೇಳಿ ಅವರೇ ಒಂದು ಮಾತು ಹೇಳಿದ್ರು. ಲಾಸ್ಟಲ್ಲಿ ಕೊನೆದಾಗಿ ಚೆನ್ನಾಗಿದ್ದಾಗ ಬಾ, ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತ ಹೇಳಿದ್ರು. ಕೊನೆದಾಗ ಅವರೇ ಹೇಳ್ಬಿಟ್ರು, ಸರ್ ಹೋಗಪ್ಪ ನೀನು, ಅದು ಏನು ಕೆಲಸ ನೀನು ಮಾಡ್ಕೊಂಡು ಹೋಗು, ನಾನು ನಿನ್ನ ಇಷ್ಟದ ಪ್ರಕಾರ ಬಿಟ್ಬಿಡ್ತೀನಿ, ನಾನು ಹೇಳಿ ಸಾಕಾಯ್ತು ಅಂದ್ಬಿಟ್ರು ಸರ್. ಸರ್ ಹಾಗಾದ್ರೆ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ ಅವಾಗ? ನಾನು ಒಂದು 25,000 ಮಾಡ್ತಿದ್ದೆ ಸರ್ ಮಂತ್ಲಿ 25,000 ಮಾಡು.
ಅಂದ್ರೆ ತಾವು ಮೊದಲು ಬೇಕರಿಲಿ ಕೆಲಸ ಮಾಡ್ತಿದ್ದಾಗ 25,000 ರೂಪಾಯಿಗಳನ್ನ ಸಂಪಾದನೆ ಮಾಡ್ತಿದ್ದೆ. ಯಾಕಂದ್ರೆ ಮನೆ ನಿರ್ವಹಣೆಗೆ ಅಂತ ಎಷ್ಟು ಮನೆ ನಿರ್ವಹಣೆಗೆ ಅಂತಂದ್ರೆ ನಾನು ಅವಾಗೆಲ್ಲ ಜಾಸ್ತಿ ನನಗೇನು ಕುಡಿತಾ ಬರೋಕ್ ಮುಂಚೆ ನನಗೆ ಕುಡಿತಿರ್ಲಿಲ್ವ ಅವಾಗ ಒಂದು 18-17 ಕೊಟ್ಬಿಡುವೆ. ಇನ್ ಮಿಕ್ಕಿದ್ದು ನನ್ನ ಬಟ್ಟೆ ಬರಿಗಳಿಗೆಲ್ಲ ಅಂತ ಮಾಡ್ಕತ್ತಿದ್ದೆ, ಒಂದು ವೈಯಕ್ತಿಕ ಖರ್ಚಿಗೆ ಇಟ್ಕೊಳ್ತಾ ಇದ್ದೆ. ಖರ್ಚಿಗೆ. ಕುಡಿತಾ ಬಂದ ಮೇಲೇನೆ ಇದೆಲ್ಲ ಏನಿಲ್ಲ, ಎಲ್ಲ ನನಗೆ ಆಗ್ತಾ ಇತ್ತು. ಯಾಕೆಂದ್ರೆ ಹುಡುಗರು ಸವಾಸ ಎಲ್ಲ ಜಾಸ್ತಿ, ಅದು ಎಲ್ಲ ನನಗೇನೆ ಬೇಕಾಯ್ತು. ಇನ್ನೂ ಸಾಲ್ತಿರಲಿಲ್ಲ, ಮನೆಯವ್ರ ಹತ್ರನೇ ಕಿತ್ಕೊಳ್ವೆ. ಆ ಜಮೀನ್ ದುಡ್ಡು ಬಂದೈತಲ್ಲ ಕೊಡು, ಈ ಜಮೀನ್ ದುಡ್ಡು ಬಂದೈತಲ್ಲ ಕೊಡು, ಇವಾಗ ಸಂಬಳ ಕೊಟ್ಟಿಲ್ಲ ಈ ತಿಂಗಳು ಅವರು ಅಣ್ಣ, ಮತ್ತೆ ನಾನು ನೆಕ್ಸ್ಟ್ ತಿಂಗಳು ಹಿಂದಿರ್ತೀನಿ ಅಂತೇಳಿ ಈ ಥರ ಒಂದು ಆರ್ಥಿಕವಾಗಿ ಹೊಡೆತ ಮಾಡ್ಕೊಂಡೆ ಯಾವಾಗ್ಲೂ. ಹೌದು ಸರ್, ಖಂಡಿತ. ಅದೇ ಕುಡಿತಕ್ಕಂತಾನೆ ಸುಮಾರು ಹಣವನ್ನು ಖರ್ಚು ಮಾಡಿದ್ರೆ ಖಂಡಿತ ಇಲ್ಲ ಈ ಖಂಡಿತ ಸರ್. ನಾನು ಇವತ್ತು ನಮ್ಮ ಹಳ್ಳಿಲಿ ಒಂದೊಳ್ಳೆ ಮನೆ ಮಾಡ್ಬೋದಾಯ್ತು, ನಾನು ಒಂದು ಸೈಟ್ ಗಿಟ್ಟ ತಗೋಬೋದಾಯ್ತು, ಅಷ್ಟು ಹಾಳು ಮಾಡಿದ್ದೀನಿ ಸರ್, ಖಂಡಿತವಾಗ್ಲು. ಈಗ ಸರ್ ಕುಡಿತವನ್ನು ಬಿಟ್ಟು ಒಳ್ಳೆ ಉತ್ತಮವಾದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಿ. ಚೆನ್ನಾಗಿದೆ. ತಮ್ಮ ಒಂದು ಕುಟುಂಬದ ಸಹಕಾರ ಹೇಗಿದೆ ಸರ್ ಇವಾಗ? ತುಂಬಾ ಚೆನ್ನಾಗಿದೆ ಸರ್. ನಾನು ಕುಡಿದಂಥ ಜೀವನದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಂದು ಒಂದು ಕಾರ್ಯಕ್ರಮ ಇದೆ, ಒಂದು ಎ ಕಾರ್ಯಕ್ರಮ ಅಂತ. ನಂದು 35 ಕಿಲೋಮೀಟರ್ ನಮ್ಮೂರಿಂದ 30 ಆಗ್ಬೋದು. ನಾನು ವಾರದಲ್ಲಿ ಒಂದು 4 ಮೀಟಿಂಗ್ ಮಾಡ್ಕೊತೀನಿ. ಆಲ್ಕೋಹಾಲಿಕ್ ಅನಾನಿಮಸ್. ತುಂಬ ಚೆನ್ನಾಗಿದೆ ಸರ್. ಇವತ್ತು ಯಾವುದೇ ಥರ ನಾನು ಕುಡಿದು ನಾನು ಟಾರ್ಚರ್ ಕೊಡ್ತಿದ್ದು ಬೇರೆನೆ. 4:15 ಎದ್ದು ಬಿಡುವೆ. ಅವಾಗ ನನಗೆ ಬೇಕಾಗಿತ್ತು 1.25 ಕ್ವಾರ್ಟ್ರು 2 ಕ್ವಾರ್ಟ್ರು. ಇವತ್ತು ಆ ಥರ ಇಲ್ಲ. ಇವತ್ತು ಬೆಳಗ್ಗೆ ಹೇಳ್ತೀನಿ, ಒಂದೊಳ್ಳೆ ವಾಕ್ ಮಾಡ್ತೀನಿ, ಕಾಫಿನ ಟೀನೋ ಅಂತ ಕೇಳ್ತಾರೆ, ಕಾಫಿ ಕುಡಿತೀನಿ. ಮತ್ತು ಇವತ್ತು ಅವರು ಮಾನಸಿಕವಾಗಿ ಚೆನ್ನಾಗಿದ್ದಾರೆ, ನಾನು ಮಾನಸಿಕವಾಗಿ ಚೆನ್ನಾಗಿದ್ದೀನಿ. ಯಾವುದೇ ಥರ ತೊಂದರೆ ಇಲ್ಲ. ನಾನು ಏನಪ್ಪ ಅಂತಂದರೆ ಇವತ್ತು ನಾನು ಬಿಟ್ಬಿಡ್ತೀನಲ್ಲ, ಒನ್ ಡೇ ಅಟ್ ಎ ಟೈಮ್. ಇವತ್ತೊಂದಿನ ಪ್ರಕಾರ ನಾನು ಕುಡಿಯಲ್ಲ. ಇವತ್ತೊಂದಿನ, ನಾಳೆ ಏನಾಗುತ್ತೋ ಗೊತ್ತಿಲ್ಲ, ನಾಳೆ ಆಗೋದಾಗಲಿ, ಇವತ್ತೊಂದಿನ ಕುಡಿಯಲ್ಲ ಅಂತ ಜೀವನ ಮಾಡ್ಕೊಯ್ತಿರೋದ್ರಿಂದ ಎಲ್ಲ ಚೆನ್ನಾಗಿದ್ದಾರೆ. ನನ್ನ ಮನೆ ಚೆನ್ನಾಗಿದೆ, ನಮ್ಮ ರಿಲೇಷನ್ ಇದೆ, ಸೊಸೈಟಿಲಿ ಒಳ್ಳೆ ಮರ್ಯಾದೆ ಇದೆ, ಎಲ್ಲ ಥರ ಮರ್ಯಾದೆ ಇದೆ ಸರ್. ಇವತ್ತು ತುಂಬ ಚೆನ್ನಾಗಿದ್ದೀನಿ. ಅದೇ ಸರ್, ಇವಾಗ ಹೇಳ್ತಾ ಇದ್ರಿ ಈ ಕುಡಿತವನ್ನು ಬಿಟ್ಟ ನಂತರ ಇವಾಗ ನಮ್ಮ ಕುಟುಂಬದವರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ಒಳ್ಳೆ ಒಂದು ಗೌರವನ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರೆ ಅಂತ. ಖಂಡಿತ. ಇವಾಗ ಸಂಬಂಧಿಕರೆಲ್ಲ ಅವಾಗ ಕುಡಿಯಂತ ಸಂದರ್ಭದಲ್ಲಿ ಯಾವ ರೀತಿ ನೋಡ್ತಾ ಇದ್ರು ಸರ್ ನಿಮ್ಮನ್ನ? ಅವಾಗ ಫೋನ್ ತೆಗಿತಿರ್ಲಿಲ್ಲ. ನಾನು ಎಲ್ಲೇ ಹೋದ್ರೂ ಅವಾಗೆಲ್ಲ ಎಲ್ಲೋಯ್ತಿದೀಯಪ್ಪ ಅಂದ್ಬಿಟ್ಟು ಮಾತಾಡ್ಸೋರು. ಅವಾಗೆಲ್ಲ ಮರೆ ಹೋಗೋರು, ಏನೋ ಅವನು ಸಿಕ್ಬಿಡೋ ದುಡ್ಡು ಕಾಸು ಕೇಳ್ಬಿಡ್ತಾನೆ ಅಂತ ಅಂದ್ಬಿಟ್ಟು. ಇವತ್ತು ಆ ಥರ ಇಲ್ಲ. ಏನಾದರೂ ಒಂದು ಫಂಕ್ಷನ್ಗಳಾಗಾದರೂ ಬಂದು ಹೋಗು ಅಂತೆಲ್ಲ ಹೇಳ್ತಾರೆ. ಇವತ್ತು ಚೆನ್ನಾಗಿದೆ ಸರ್, ಥರ ಜೀವನ ಎಲ್ಲ ಚೆನ್ನಾಗಿದೆ. ಇವತ್ತು ಆ ಜೀವನ ಬೇಡ ನನಗೆ. ಸರ್, ಹಾಗಿದ್ರೆ ಕುಡಿಯಂಥ ಸಂದರ್ಭದಲ್ಲಿ ತಾವುಗಳು ತಮ್ಮ ಮನೆಯಲ್ಲೇ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಸಂಬಂಧಿಕರನ್ನು ಕೂಡ ಬರ್ಮಾಡ್ಕೊಳ್ತೀರಾ. ಕುಡಿಯಂಥ ಸಂದರ್ಭದಲ್ಲಿ ಅತಿಥಿಗಳ ಜೊತೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರಿ ಸರ್ ಅವಾಗ? ನನಗೆ ಅತಿಥಿಗಳು ಬಂದ್ರೇ ಆಗ್ತಿರ್ಲಿಲ್ಲ, ನನ್ನ ಮನೇಲಿ ಹಬ್ಬ ಮಾಡಿದ್ರೇ ಆಗ್ತಿರ್ಲಿಲ್ಲ. ಯಾಕೆ ಅಂತಂದರೆ ನನಗೆ ಕುಡ್ದಾನೆ ಒಂದು ಹಬ್ಬ ಆಗಿರೋದು. ನನಗೆ ಹಬ್ಬ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಏನೋ ನನ್ನ ಮನೇಲಿ ಮಾಡಬೇಕಾ, ನಮ್ಮಮ್ಮ ಮಾಡ್ಕೊಳ್ಳೋರು ಅವ್ರ ಪಾಡಗ ಅವ್ರು ಮಾಡೋರು. ನನಗೇನು ಬೇಕಾಯ್ತು, ಡೈಲಿ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ನನಗೆ ಅದೇ ಹಬ್ಬ. ಹಬ್ಬ ಹರಿದಿನಗಳು ಜಾಸ್ತಿ ದುಡ್ಡು ಕಿತ್ತಾಕ್ಬಿಡುವೆ. ಆ ಬಟ್ಟೆ ತಗೋತೀನಿ, ಈ ಬಟ್ಟೆ ತಗೋತೀನಿ, ಈ ಸ್ಲಿಪ್ಪರ್ ತಗೋಬೇಕು, ಇಷ್ಟೆಲ್ಲ ಸಾಲದಿಲ್ಲ ಅಂದ್ಬಿಟ್ಟು ಹಬ್ಬಗಳು ಬಂದರೆ ನನಗೆ ಒಂಥರ ಹಬ್ಬ ಆಯ್ತಿತ್ತು. ಆದರೆ ರಿಲೇಷನ್ಗಳು ಯಾರು ಬರೋದು, ನಮ್ಮ ಸ್ವಂತ ನನ್ನ ಅಕ್ಕನೇ ಬಂದರೆ ನನಗೆ ಇಷ್ಟಪಡ್ತಿರ್ಲಿಲ್ಲ. ಯಾಕೆಂದರೆ ಬುದ್ಧಿವಾದ ಹೇಳ್ತಾಳೆ ಅಂತ. ಅಕ್ಕ ಭಾವ ಬಂದ್ರೇ ಬುದ್ಧಿವಾದ ಹೇಳ್ತಾರೆ, ಅವ್ರು ಬರೋದು ಬೇಡ ಅಂತ. ಇವತ್ತು ಆ ಥರ ಇಲ್ಲ, ಎಲ್ಲರನ್ನೂ ಕರಿಬೇಕು ಅನಿಸುತ್ತೆ. ನಮ್ಮ ಅಕ್ಕ ತಂಗಿರನ್ನು ಕರಿಬೇಕು ಅನಿಸುತ್ತೆ, ಎಲ್ಲ ರಿಲೇಷನ್ನವ್ರನ್ನೂ ಕರಿಬೇಕು, ಒಂದೊಳ್ಳೆ ಮರಿ ಹೊಡಿಬೇಕು, ಒಂದೊಳ್ಳೆ ತಿಂಡಿ ಮಾಡಬೇಕು, ಅವ್ರಿಗೆಲ್ಲರಿಗೂ ಊಟ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ. ಇವತ್ತು ಎಲ್ಲರಿಗೂ ಒಂದು ಹಬ್ಬ ಆಗಲಿ ಎಲ್ಲರನ್ನೂ ಕರಿತೀನಿ. ಇವತ್ತು ಎಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ದೀನಿ. ತುಂಬ ಅವರು ಒಂದು ಪ್ರೀತಿಯಿಂದ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ, ಇಲ್ಲ ಬರಲ್ಲ ಅಂತ ಹೇಳ್ತಾರೆ. ಸುಮಾರು ಜನ ಬಂದಿದ್ದಾರೆ ಇವತ್ತು, ಪ್ರೀತಿಯಿಂದ ವಿಶ್ವಾಸದಿಂದ ನನ್ನ ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ. ಚೆನ್ನಾಗಿದೆಯಲ್ಲಪ್ಪ, ಈ ಥರ ಇರು, ನಮ್ಗೆ ಇದು ಬೇಕಾಗಿರೋದು ಅಂತ. ತುಂಬ ಚೆನ್ನಾಗಿದೆ ಸರ್. ಮೊದಲು ಈ ಥರ ಇರಲಿಲ್ಲ, ಮೊದಲೆಲ್ಲ ಈ ಥರ ಇರಲಿಲ್ಲ ಸರ್. ಹಬ್ಬ ಬತ್ತು ಅಂತಂದ್ರೆ ಅದೇ ನನಗೆ ದುಡ್ಡು ಕೊಟ್ಟರೆ ಹಬ್ಬ. ಯಾವಾಗ ನಂದೊಂದರ ಜೀವನ ಆಗಿತ್ತು, ನಮ್ಮಮ್ಮಂದೊಂಥರ. ನನ್ನ ಕುಡ್ತನ್ನ ಮಗನ್ನ ಇಟ್ಕೊಂಡು ಅವ್ರನ್ನೆಲ್ಲ ಕರೆದ್ರೆ ಏನು ಮಾಡ್ಬಿಡ್ತಾನೆ, ಎಂತ ಮಾಡ್ಬಿಡ್ತಾನೆ ಒಂಥರ ಅವ್ರಿಗೆ ಬೈದುದು ಉಂಟು, ಒಂಥರ ಹುಚ್ಚರು ಥರ ಆಡಿದ್ದು ಉಂಟು ನಾನು ಕುಡ್ತದ ಜೀವನದಲ್ಲಿ. ಅದಕ್ಕೆ ಅವ್ರು ಯಾರು ಬರ್ತಾ ಇರಲಿಲ್ಲ. ಸುಮ್ಮನೆ ಯಾಕೆ ಹೋಗೋದು ಅವ್ರ ಮನೆಗೆ, ಇವಾಗ ಚೆನ್ನಾಗಿದ್ದಾನೆ ಇವಾಗ ಹೋಗೋಣ ಅಂತಾರೆ ಸರ್. ಹಾಗೆಯೇ ಹೆಚ್ಚೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ಊರಿನ ಗ್ರಾಮಸ್ಥರಾಗಿರ್ಬೋದು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ಸರ್ ನಿಮ್ಮನ್ನು ನೋಡಿ? ಅಕ್ಕಪಕ್ಕದ ಮನೆಯವರು ಅಂತ ಹೇಳಿದ್ರೆ, ನಾನು ಎಷ್ಟೋ ಸಲ ನಮ್ಮ ಅಮ್ಮಂಗೆ ಜಗಳ ಮಾಡಿದ್ದೀನಿ. ನಾನು ಎಷ್ಟೋ ಸಲ ಕೈ ಮೀರು ಹೊಂಟೋಗ್ಬಿಟ್ಟಿದ್ದೀನಿ. ಆವಾಗ ಅವರು ಬುದ್ಧಿವಾದ ಹೇಳಕ್ಕೆ ಬರೋರು. ನಾನು ಹೇಳುವೆ ಅವನಿಗೆ, ನಿನ್ನ ಮನೆಯಲ್ಲಿ ಇಟ್ಕೊಳ್ಳಪ್ಪ, ನಿನ್ನ ಮನೆಯಲ್ಲಿ ನೀನು ಮುಚ್ಕೊಳ್ಳೋದಂತೆ ನನ್ನ ಮನೆಗೆ ಯಾಕೆ ಬಂದಿದ್ಯಾ, ನನಗೇನು ಬುದ್ಧಿವಾದ ಹೇಳ್ತೀಯ, ನೀನೇ ಸರಿ ಇಲ್ಲ ಅಂತ ಹೇಳ್ತಿದ್ದೆ. ಅಲ್ಲಿ ನಾನು ಸರಿ ಇರಲಿಲ್ಲ, ಅವ್ರು ಸರಿ ಇರ್ತಿದ್ರು. ಪಾಪ ಹೇಳಕ್ಕೆ ಬಂದವ್ರಿಗೆಲ್ಲರನ್ನು ಬೈದಿ, ಅವನಿಗೆ ನಾನು ಕುಡ್ದಂಥ ಟೈಮ್ಗಳಲ್ಲಿ ಜಾಸ್ತಿ ಅವ್ರಿಗೂ ಬೈದಿದ್ದು ಉಂಟು. ಅದಕ್ಕೆ ಯಾರು ಹೇಳ್ತಿರ್ಲಿಲ್ಲ. ಆಮೇಲೆ ನಾನೇನಾದರೂ ಗಾಡಿ ಅಂತ ಬಾರ್ಗೆ ಹೋಗಿ 5 ಗಂಟೆಗೆಲ್ಲ ಬೆಳಗಿನ ಜಾವ ಬಾರ್ಗೆ ಹೋಗಿ ಗಾಡಿ ಮನೆ ಹತ್ರ ಬಂದು ನಿಲ್ಲಿಸ್ದಾಗೆಲ್ಲ ನನ್ನ ಒಂದು ಏರಿಯಾ ಉಂಟು, ಆ ಏರಿಯಾದಲ್ಲೆಲ್ಲ ಹಿಂಗೆ ನೋಡ್ತಾ ನಿಂತ್ಕೊಳ್ಳೋರು. ಆಗಲೇ ಮಾಡ್ಕೊಂಡು ಬಂದ, ಗಾಡಿ ತೂರ್ಗಾಡ್ಕೊಂಡು ಬಂದ ಅಂತ ಅಂದ್ಬಿಟ್ಟು. ಆಮೇಲೆ ಗಾಡಿ ಓಡಿಸ್ಕೊಂಡು ಹೋಯ್ತಿದ್ರು ನನ್ನ ಬೇರೆಯವರು. ನಮ್ಮೂರಿಂದ ಗೇಟ್ಗೆ ಗಾಡಿ ಹತ್ತಿರಲಿಲ್ಲ. ಇವತ್ತು ಪ್ರೀತಿ ವಿಶ್ವಾಸದಿಂದ ಹತ್ತಾರೆ. ನಾಲ್ಕು ಖುಷಿ ಮಾತು ಹೇಳ್ತಾರೆ. ಅವತ್ತು ನನಗೆ ಬುದ್ಧಿವಾದ ಹೇಳಿದ್ರೆ ಆಗ್ತಿರ್ಲಿಲ್ಲ ನನಗೆ. ಅವ್ರನ್ನೇ ಟಾರ್ಗೆಟ್ ಮಾಡುವೆ ನಾನು.
ಇವತ್ತು ಆ ಥರ ಇಲ್ಲ, ಅಕ್ಕಪಕ್ಕದಲ್ಲಿ ಒಳ್ಳೆ ಸಂತೋಷವಾಗಿದ್ದಾರೆ. ಇವತ್ತು ಹೇಳ್ತೀನಲ್ಲ, ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಪಾಪ, ತುಂಬ ಹೆಲ್ಪ್ ಮಾಡ್ತಿದ್ದೀನಿ ಸರ್. ಅವರು ಪಾಪ ಅತ್ತನ್ನು ಕೊಡು ಇತ್ತನ್ನು ಕೊಡು, ಅದು ಮಾಡು ಇದು ಮಾಡು, ಯಾಕೆಂದರೆ ಪ್ರೀತಿ ವಿಶ್ವಾಸ, ದುಡ್ಡೆಲ್ಲೂ ಖರ್ಚು ಮಾಡ್ಕೊಳ್ಳಲ್ಲ, ಇವನು ಬಂದೇ ಬರ್ತಾನೆ ಅಂತ ಅಂದ್ಬಿಟ್ಟು. ಆ ಏರಿಯಾದಲ್ಲಿ ಮೊನ್ನೆನೂ ಒಬ್ರು ಮಾತಂದ್ರು ನನಗೆ, ಏನಂತ ಅಂತಂದರೆ, ನೀನೆಲ್ಲ ನಮ್ಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ಖುಷಿ ಕಣಪ್ಪ ಅಂತ. ಯಾಕೆಂದರೆ ಸಣ್ಣ ಪುಟ್ಟದೆಲ್ಲ ಮಾಡ್ಕೊಡ್ತಿದ್ದೀನಿ ಅವ್ರಿಗೆ. ಪಾಪ ಅವ್ರ ಮಕ್ಳುಗಳು ಇಳ್ದೋಗ್ಬೋದು, ಅವರು ಮದ್ಯ ವ್ಯಸನಿಗಳೇ ಆಗಿ ಇವತ್ತು ಅವರು ತೀರೋಗೋದು ಉಂಟೆ ನೋಡಿದೆ, ಅವರು ನಂಬಿಕೆ ಕಳ್ಕೊಂಡಿದ್ದು ನೋಡಿದೆ. ಇವತ್ತು ನನ್ನ ಮೇಲೆ ನಂಬಿಕೆ ಇಡ್ತಿದ್ದಾರೆ, ನನ್ನ ಮೇಲೆ ಇದು ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಇವತ್ತು ತಮ್ಮ ಗ್ರಾಮದಲ್ಲಿ ನಿಮ್ಮೆಲ್ಲ ತುಂಬಾ ನಂಬಿಕೆ ಬಂದಿದೆ ಸರ್, ನಂಬಿಕೆ ಇದೆ. ಇವತ್ತು ಅವಾಗ ನೋಡ್ತಿದ್ದೋದ್ರು ಒಂಥರ, ಇವಾಗ ನೋಡ್ತಿದ್ದವರು ಒಂಥರ. ನಾನು ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಹಳೆ ಜಾಗ ಕಂಟ್ರೋಲ್ ಮಾಡಿದ್ದೀನಿ, ಹಳೆ ಜಾಗಕ್ಕೆ ಹೋಗ್ತಾ ಇಲ್ಲ, ಹಳೆ ಹುಡುಗರು ಸವಸಕ್ಕೆ ಹೋಗ್ತಾ ಇಲ್ಲ, ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ತಮ್ಮ ಗ್ರಾಮದಲ್ಲಿ ಯಾರಾದರೂ ಯುವಕರು ಈ ಕುಡಿತಕ್ಕೆ ಒಳಗಾಗಿರೋರಿಗೆ ಈ ಕುಡಿತನ ಬಿಟ್ಟು ತಗೊಳ್ಳುವಳಿ ಉತ್ತಮವಾದ ಜೀವನ ಮಾಡ್ಕೊಂಡು ಹೋಗ್ತೀರಾ? ತಮ್ಮ ಒಂದು ಅನುಭವನ ಏನಾದರೂ ಹಂಚ್ಕೊಂಡಿದ್ದೀರಾ ಸರ್ ತಮ್ಮ ಗ್ರಾಮದಲ್ಲಿ ಯುವಕರುಗಳಿಗೆ? ನಾನು ಹೇಳಿದ್ದೀನಿ ಸರ್, ಈ ಥರ ಒಂದು ಕಾರ್ಯಕ್ರಮ ಇದೆ, ಒಂದು ನಿಮ್ಗೆ ಆಗಲ್ಲ ಅಂತಂದರೆ ಒಂದು ಈ ಥರ ಕ್ಯಾಂಪ್ ಇಡ್ತಾರೆ, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲಾಂದರೆ ಒಂದು ರಿಯಾಬ್ ಮುಖಾಂತರನೂ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದೀನಿ. ಯಾರು ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ. ನಾನು ಇವತ್ತು ಸೊಸೈಟಿಲಿ ನೋಡ್ತಾ ಇರೋದು ಏನು ಅಂತ ಅಂದರೆ ಸರ್, ಒಬ್ಬರು ಸೂಸೈಡ್ ಮಾಡ್ಕೊಂಡ್ರು ಒಂದು ಇದರಲ್ಲಿ. ಪಾಪ ಅವರು ಯಾವಾಗಲೂ ಅಮಲು ರೋಗಿನೇ, ಮನೇಲಿ ಯಾವಾಗಲೂ ಪೇಡಿಸ್ತಾ ಇರೋರು, ನಮ್ಮೂರವರೇನೆ. 150 ರೂಪಾಯಿ ಕೊಡಲಿಲ್ಲ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರು. ಕಾಮಾಕ್ಷಿಗೆ ಹಾಕಿ ಪಾಪ ಅವ್ರಿಗೆಲ್ಲರಿಗೂ, ಪಾಪ ಅವರ ಅಮ್ಮ ಆಗಿರ್ಬೋದು, ಅವ್ರ ಹೆಂಡತಿ ಆಗಿರ್ಬೋದು, ಎಲ್ಲ ನಿಂತ್ಕೊಂಡು ಪಾಪ ಟ್ರೀಟ್ಮೆಂಟ್ ಕೊಟ್ಟು ಆದರೂ ಉಳಿಲಿಲ್ಲ. 4-5 ಲಕ್ಷ ಖರ್ಚು ಮಾಡಿದ್ರು, ಉಳಿಲಿಲ್ಲ. ಈ ಥರದವ್ರು ಸುಮಾರು ಜನ ಇದ್ದಾರೆ ಸರ್ ಸೊಸೈಟಿಲಿ, ಸುಮಾರು ಜನ ಇದ್ದಾರೆ. ಅಂಥವ್ರಿಗೆಲ್ಲ ನಿಜವಾಗ್ಲೂ ಹೇಳ್ತಿರೋದೇನಪ್ಪ ಅಂತಂದರೆ, ಇದ್ರ ಮುಖಾಂತರನಾರು ಬಂದು, ನಾನು ಒಂದು ಕಾರ್ಯಕ್ರಮ ಅಂತ ಹೋಯ್ತಾ ಇರ್ತೀನಿ, ಆ ಕಾರ್ಯಕ್ರಮದ ಮೂಲಕ ಹಿಡ್ಕೊಬಿಟ್ರೆ ಏನಿಲ್ಲ ಸರ್, ನಾವು ಬಿಟ್ಬಿಡ್ಬೋದು, ಆರಾಮಾಗಿರ್ಬೋದು ಜೀವನ ಮಾಡ್ಕೊಂಡು. ಆದರೆ ಇದು ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ ಸರ್, ಆದರೆ ಅವರು ತಗೊಳ್ತಾ ಇರಲ್ಲ, ತಲೆಗೆ ಹಾಕೊಳ್ತಾ ಇಲ್ಲ. ಜಾಸ್ತಿ ಏನಪ್ಪ ಆಗುತ್ತೆ ಇಲ್ಲಿ ಅಂತಂದರೆ, ತುಂಬ ಸ್ವಲ್ಪ ಅವರು ಒಂದು ಸ್ವಲ್ಪ ಇದಾಗಿದ್ರೆ ಆಗುತ್ತೆ. ಈ ಅನೈಸ್ತೇನೆ ಕೊಂಡೋಗ್ಬಿಡ್ತಾರಲ್ಲ ನೋಡಿ, ನನ್ನ ಕೈಲಿ ಆಯ್ತಾ ಇಲ್ಲ, ನಾನು ಕುಡ್ತಾ ಬಿಡ್ಬಿಡ್ಬೇಕು ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ ಯಾವಾಗ ಇಚ್ಛೆ ಬರುತ್ತೆ ಅವಾಗ ಮಾತ್ರ ಬಿಡಕ್ಕೆ ಸಾಧ್ಯ. ಇದು ಅಪ್ಪ ನಾನು ಕುಡ್ತಾ ಬಿಡಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು, ಆಗೋದಿಲ್ಲ ಅಂತ ಹೇಳಿ ಮಟ್ಟಿಗೆ ಬಂದಾಗ ಅವರು ಚೆನ್ನಾಗಿರ್ತಾರೆ. ಇಲ್ಲಾಂದ್ರೆ ಆಗೋದಿಲ್ಲ ಸರ್. ಅವ್ರ ಇಚ್ಛೆ ಇರಬೇಕು. ಮತ್ತೆ ಅವ್ರ ಇಚ್ಛೆ ಇಲ್ಲ ಅಂತಂದ್ರೂ ಒಂದು ರಿಯಾಬ್ ಮೂಲಕನೇ ಆಗಲಿ, ಇಲ್ಲಿ ಒಂದು ಸಂಸ್ಥೆ, ಈಗ ಸ್ವಾಮಿ ವಿವೇಕಾನಂದ ಈ ಥರ ಕ್ಯಾಂಪ್ಗಳೆಲ್ಲ ಮಾಡ್ತಾ ಇರ್ತೀರಾ, 12 ದಿನ ಒಂದು 11 ದಿನ ಎಲ್ಲ ಫ್ರೀ ಮಾಡ್ತಾ ಇರ್ತೀರಾ. ಅಲ್ಲಿ ಬಂದು ಒಂದು 11 ದಿನ ಸುಧಾರಿಸ್ಕೊಂಡು, ಮತ್ತೆ ಈ ಕಾರ್ಯಕ್ರಮ ಅಂತ ನಡೀತದೆ ಸರ್, ಮೈಸೂರು ಸುತ್ತಮುತ್ತ ನಮ್ಮ ಸರಗೂರಲ್ಲೂ ನಡೀತದೆ. ಅಲ್ಲಿ ನನ್ನಂಥ ಅಮಲು ರೋಗಿಗಳು 10 ಜನ ಬರ್ತಾರೆ. ಅವರು 10 ಶೇರಿಂಗ್ಗಳು ಮಾಡ್ತಾರೆ, ಅವ್ರ ಅನುಭವಗಳನ್ನ ಮಾಡ್ತಾರೆ. ಅದರಿಂದ ಒಂದು ಅನುಭವ ಮತ್ತೆ ಸಿಕ್ಕಾಗ ಬಲ ಭರವಸೆ ಅನ್ನೋದು ಸಿಗುತ್ತೆ, ಅದರಿಂದನೂ ಚೇತರಿಸ್ಕೋಬಹುದು. ಕಾರ್ಯಕ್ರಮ ಮೇಯ್ನು ಇಲ್ಲಿ. ನಾನು ಕುಡ್ತಾ ಬಿಟ್ಟು ಇಷ್ಟು ದಿನ ಇದ್ದೀನಿ ಅಂತಂದ್ರೆ ನನ್ನ ಕಾರ್ಯಕ್ರಮ ಸರ್, ಆಲ್ಕೋಹಾಲಿಕ್ ಅನಾನಿಮಸ್ ಕಾರ್ಯಕ್ರಮ. ಸಂಜೆ ಎಲ್ಲ ಕಡೆ ಮೈಸೂರಲ್ಲಿ 7 ರಿಂದ 8 ನಡೀತದೆ, ನಮ್ಮ ಸರಗೂರಲ್ಲೂ ಭಾನುವಾರ ನಡೀತದೆ. ಆ ಕಾರ್ಯಕ್ರಮಕ್ಕೆ ಒಂದು ಸಂಸ್ಥೆ ಮುಖಾಂತರನಾರು ಹೋಗ್ಲಿ, ಇಲ್ಲಾಂದ್ರೆ ಒಂದು ಕ್ಯಾಂಪ್ ಮುಖಾಂತರನಾರು ತೀರ್ಸ್ಕೊಂಬಂದು ಮನೆಗೆ ಬಂದಾಗ ಕಾರ್ಯಕ್ರಮನ ಇಟ್ಕೊಂಡ್ರೆ ಖಂಡಿತವಾಗಿ ಶೋಭರಾಗಿರ್ಬೋದು ಸರ್. ಸರ್, ಆಗಿನ ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ ಹೇಗಾಗ್ತಿತ್ತು? ತುಂಬ ಮಜಾ ಅನಿಸ್ತಿತ್ತು ಸರ್, ತುಂಬ ಸೂಪರ್. ಇದ್ರ ಮುಂದೆ ಇನ್ನೇನು ಇಲ್ಲ, ಸ್ವರ್ಗ ಅನಿಸ್ತಿತ್ತು ಸರ್. ನಾನು ಒಳ್ಳೆ ಡ್ಯೂಟಿ ಮಾಡ್ತಿದ್ದು ನನಗೆ ಯಾವುದೇ ಥರ ತೊಂದರೆ ಇಲ್ಲ. ಒಬ್ಬರು ವೈನ್ ಕುಡಿ ಸ್ಕಿನ್ ಎಲ್ಲ ಬ್ರೈಟ್ನೆಸ್ ಬರ್ತವೆ. ನಾವಿನ್ನೂ ಹೆಂಗೂ ಸರ್, ಇವಾಗ ಇನ್ನೂ ಮದುವೆ ಆಗಿಲ್ಲ, ನಮಗೇನು ಇಲ್ಲ. ಆದ್ರೂ ನಾವು ಅಲ್ಲಿ ಕೆಲಸ ಮಾಡ್ಕೊಂಡು ಹೋಯ್ತಿದ್ದ ಆರಾಮಾಗಿ. ಯಾವುದೇ ಥರದ್ದು ಏನು ತೊಂದರೆ ಇರಲಿಲ್ಲ, ನಮ್ಮ ಫ್ಯಾಮಿಲಿಲಿ ಏನು ತೊಂದರೆ ಇರಲಿಲ್ಲ, ಅಲ್ಲೂ ಏನು ತೊಂದರೆ ಇರಲಿಲ್ಲ. ಸ್ಕಿನ್ ಎಲ್ಲ ಒಂದು ಸ್ವಲ್ಪ ಬ್ರೈಟ್ನೆಸ್ ಬರ್ತಾವೆ. ಅವಾಗೆಲ್ಲ ನಾನು ಇದ್ದಿದ್ದು ತೆಳ್ಳ. ವೈನ್ ಕುಡಿ, ಕೊಡಗಲ್ಲಿ ಈ ಥರ ವೈನು ಆ ಥರ ಎಲ್ಲ ಚೆನ್ನಾಗಿರ್ತದೆ, ಕುಡಿಯಪ್ಪ ಅಂತಂದ್ರು. 1 ರಿಂದ 2 ಕುಡ್ದೆ, 4 ಲೋಟ ಕುಡ್ದೆ. ಅವತ್ತು ಏನೋ ಅನ್ನಿಸ್ತು. ಆಮೇಲೆ ಅವರು ನನಗೆ ಮುಖ್ಯ ಕಾರಣ ಅಲ್ಲೊಬ್ರು ಇದ್ರು, ಅವರು ನನಗೆ ಇದೇನಪ್ಪ ಕುಡಿತೀಯಾ, ಬಿಯರ್ ಕುಡಿಯೋದಪ್ಪ ಈ ಥರ ಇನ್ನೂ ಅಂತ ಹೇಳಿದ್ರು. ಅದು ವೈನಿಂದ ಹೋಗಿ ಬಿಯರ್ಗೆ ಹೋದೆ. ಬಿಯರ್ 1 ರಿಂದ ಕುಡಿದು 2ಕ್ಕೆ ಹೋದೆ. ಬಿಯರ್ ಏನೋ ಹುಡುಗಿರು ಕುಡಿತಾರೆ ಅಂತ ಹೇಳಿದ್ರು. ಅವಾಗ ಆಲ್ ಡ್ರಿಂಕ್ಸ್ ನೋಡೋಣ ಅಂತ ಹೋದೆ. ಆಲ್ ಡ್ರಿಂಕ್ಸ್ ಯಾವಾಗ ನಾನು ನೋಡಿದ್ಮೇಲೆ ಸರ್, ಇದರಲ್ಲಿ ಏನೋ ಇದೆ ಮತ್ತು ಅಂತ ಹಿಡ್ಕೊಂಡೆ. ಆ ಚಟ ನನಗೆ ತುಂಬ ಆಯಿತು. ಹೆಂಗೆ ಅಂತಂದರೆ, ಅವಾಗೆಲ್ಲ 1 ವಾರಕ್ಕೊಂದ್ಸಲ 2 ಸಲ ತರಿಸ್ಕೊಡೋರು, ಅವರೇ ಓನರು. ಬುಧವಾರ ಭಾನುವಾರ ತರಿಸ್ಕೊಟ್ಟಾಗ ಆವಾಗ ಎಲ್ಲ ಒಂದೊಂದು ಕ್ವಾರ್ಟ್ರು ಎಲ್ಲ ಕುಡ್ಕೊಂಡು ಒಂಥರ ಸೋಷಿಯಲ್ ಡ್ರಿಂಕರ್ ಥರ ಇದ್ದು. ಮತ್ತು ಊರಿಗೆ ಬಂದಾಗ ನನ್ನ ಫ್ರೆಂಡ್ಗಳೆಲ್ಲ ಸೇರ್ಕೊಳ್ಳುವು. ನಮ್ಮ ಫ್ರೆಂಡ್ಗಳೆಲ್ಲ ಅಲ್ಲಿ ಇಲ್ಲಿ ಡ್ಯೂಟಿ ಮಾಡ್ತಿರೋರು. ನಾವು ಬಂದಾಗ ಎಲ್ಲ ಆಲ್ ಡ್ರಿಂಕ್ಸೇ ತರಿಸ್ಬಿಡು, ಬಿಯರ್ ಏನು ಬೇಡ ಅನ್ನೋ ಮಟ್ಟಿಗೆ ಬಂದು ಆಲ್ ಡ್ರಿಂಕ್ಸ್ ಏನು ಮಾಡೋರು, ಫುಲ್ ಬಾಟ್ಲುಗಳು ತಗೊಳ್ಳುವು. ಒಂದು 5-6 ಜನ ಇರುವು, ಕುಡಿಯುವು. ಅದು 1 ಬಾಟ್ಲು ಹೋಗಿ 4 ಬಾಟ್ಲು ಆಯಿತು, ನಮ್ಮ 6 ಜನ 7 ಜನಕ್ಕೆ. ಅವರು ಇವತ್ತು ಸ್ವಲ್ಪ ಕುಡಿದು ಚೆನ್ನಾಗೇ ಇದ್ದಾರೆ, ಸೋಷಿಯಲ್ ಡ್ರಿಂಕರ್ಗಳು. ನನಗೆ ಅವ್ರು ಏನು ಉಪ್ಸ್ತಾ ಇದ್ರು ಅಂತ ಅಂದರೆ, ನೀನು ಅಲ್ಲಿಗೆ ಯಾಕೆ ಕೆಲ್ಸಕ್ಕೆ ಹೋಯ್ತೀಯ, ನೀನು ಆರೋಗ್ಯಕ್ಕೆ ಹೋಗಿ ಚೆನ್ನಾಗಿಲ್ವಾ, ಮತ್ತು ನೀನು ಒಳ್ಳೆ ಬಾಡಿ ಕಣಯ್ಯ, ನೀನು ಕುಡಿದ್ರು ಜಗ್ಗದೇ ಇಲ್ವಲ್ಲಯ್ಯ ಅಂತ ಆ ಥರ ಎಲ್ಲ ಮಾತುಗಳೆಲ್ಲ ಹೇಳಿದಾಗ ಅವರು 1 1/4 ಬಾಟ್ಲು ನಾನೇ 3/4 ಬಾಟ್ಲು ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಆವಾಗ ಬೆಳಗ್ಗೆ ಹೊತ್ತು ತಲೆ ಹಿಡ್ಕೊಳ್ಳೋದು, ಬೆಳಗ್ಗೆ ಹೊತ್ತು ತಲೆ ಹಿಡ್ಕೊಂಡುವಾಗ ಇಲ್ಲಿ ಕುಡ್ಕೊಂಡು ಹೋಗೋದು, ಬೆಳಗ್ಗೆ ಹೊತ್ತು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಕೆಲಸಕ್ಕೆ ಅಲ್ಲಿ ಕುಡ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ರ ನಂಬಿಕಸ್ಥವಾಗಿದ್ದೆ ನಾನು. ಇಂಥ ದಿನ ಬರ್ತೀನಿ ಅಂದರೆ ಇಂಥ ದಿನ ಬರ್ತಾ ಇದ್ದೆ. ಆ ಕುಡ್ತಾ ಸ್ಟಾರ್ಟ್ ಆದಮೇಲೆ ಒಂದೆರಡು ದಿನ ಲೇಟಾಗಿ ಹೋಗೋದು, ಮತ್ತು ಸಬರಲ್ಲೇ ಕುಡ್ಕೊ ಹೋಗ್ಬಿಡೋದು, ಮತ್ತು ನೀರೊಳಗಡೆ ಮಿಕ್ಸ್ ಮಾಡ್ಕೊಂಡು ಹೊಂಟೋಗೋದು, ವಾಟರ್ ಕ್ಯಾನ್ ಒಳಗಡೆ ಮಿಕ್ಸ್ ಮಾಡ್ಕೊಂಡು ಹೋದಾಗ ಅಲ್ಲಿ ಹೋಗಿ ಇಳಿಯೋದು. ನೈಟ್ ಹೋಯ್ತಿದ್ದೆ ನಾನು. ಬೆಳಗ್ಗೆ ಹೊತ್ತು ತಿರ್ಗಾ ಅದೇ ತಲೆನೋವು ಇಟ್ಕೊಳ್ಳೋದು. ಆ ಟೌನ್ಗೆ ಹೋಗಿ ಒಂದು ನೈಟ್ ಹಾಕೊಂಬಂದ್ಬಿಟ್ಟು ಬ್ರಷ್ ಎಲ್ಲ ಮಾಡಿ ಒಂದು ಇಡ್ಲಿ ಏನಾರ ನಾಷ್ಟ ಮಾಡ್ಕೊಂಡು ಆ ಥರ ಡ್ಯೂಟಿ ಮಾಡ್ಕೊಯ್ತಿದ್ದೆ. ಮತ್ತು ಅವ್ರಿಗೆ ಅಣ್ಣವ್ರಿಗೂ ನನಗೂ ಹೇಳಿ ಸ್ಟಾರ್ಟ್ ಮಾಡಿದೆ. ಸಾಯಂಕಾಲದೊತ್ತೂ ಬೇಕೇ ಬೇಕು ಅಂದ್ಬಿಟ್ಟು ಡೈಲಿ ತರಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದು ಕ್ವಾಟ್ರು. ಯಾಕೋ ನೀನು ಜಾಸ್ತಿ ಕುಡಿತಿದ್ದಿ ಹಂಗೆ ಹಿಂಗೆ ಅಂತ. ಕುಡ್ಕೊಳ್ವೆ ಮಲಿಕೊಳ್ವೆ. ಆಮೇಲಿಂದ ಬೇಡದೋದ ಕಾರಣಕ್ಕೆಲ್ಲ ಊರಿಗೆ ಬರುವೆ. ಊರಿಗೆ ಹೋಯ್ತೀನಿ ಹಂಗೆ ಹಿಂಗೆ ಅಂತೇಳಿ ಬೇಡದೋದ ಕಾರಣಕ್ಕೆಲ್ಲ ಬರುವೆ. ಇಲ್ಲಿ ಪಾರ್ಟಿ ಮಾಡಬೇಕಲ್ಲ ನಾನು, ಅಲ್ಲಿ ಅಷ್ಟು ಫ್ರೀ ಕೊಡಲ್ಲ. ಇಲ್ಲಿ ಕೊಡೋದು ಒದ್ದಾಡೋದು. ಮತ್ತೆ ಅದೇ ಥರ ಎಲ್ಲ ಸ್ಟಾರ್ಟ್ ಆಯಿತು ಸರ್. ನನ್ನ ಮನೇಲಿ ಎಲ್ಲ ಅದೇ ಥರ ಸ್ಟಾರ್ಟ್ ಆಯಿತು. ಕೆಲಸ ಬಿಡೋ ಪರಿಸ್ಥಿತಿ ಬಂದ್ಬಿಡ್ತು. ನಾನು 3 ತಿಂಗಳು 4 ತಿಂಗಳು ಹೋಯ್ತಾ ಇರಲಿಲ್ಲ. ನಾನು ಇಲ್ಲೇ ಇರ್ತೀನಿ ಅಂತ ಹೇಳೋದು. ಅವರು ನಿನ್ಗೆ ಏನು ಮಾಡ್ಬೇಕು ಹೇಳು ಅಂತ ಕೇಳೋರು ಮನೇಲಿ. ಪಾಪ ಆ ಥರ ಈ ಥರ ಅಂತ ದುಡ್ಡೆಲ್ಲ ಕಿತ್ಕೊಳ್ವೆ. ನಾನು ಸ್ವಲ್ಪ ಸಂಪಾದನೆ ಮಾಡಿ ಇಟ್ಟಿದ್ದೆ. ಅದೆಲ್ಲನೂ ಬಂದು 3 ತಿಂಗಳು ಊರಿಗೆಲ್ಲ ಖಾಲಿ ಮಾಡಿ ಎಲ್ಲನೂ ಹಾಳು ಮಾಡಿದೆ. ಹಾಳು ಮಾಡಲಿ ಕೊನೆಗಾಲಕ್ಕೆ ಪರಿಸ್ಥಿತಿ ಅದೊಟ್ಟಿಗೆ ಬಂದೋದಾಗ ತಿರ್ಗಾ ಅವ್ರ ಹತ್ರನೇ ಹೋಗುವೆ, ಕೆಲಸನ ಬಿಟ್ಬಿಟ್ವೆ ಊರಿಗೆ ಬರುವೆ. ಊರಿಗೆ ಬಂದಾಗ ಇನ್ನೆಲ್ಲೂ ಹೋಗೋದು ಬೇಡಪ್ಪ, ನೀನು ಮಾಡೋದು ಬೇಡ ಅಂತಾನೆ ನಾನು ಸ್ವಂತವಾಗಿ ಬೇಕ್ರಿನ 2 ಮಾಡಿದ್ದೆ. ಅದು ನನ್ನ ಈಗ ಕುಡ್ತಾನೆ ಕಾರಣ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೇಕಾಯಿತು ಸರ್ ನನಗೆ. ಅಷ್ಟು ಕೈ ಮೀರ್ ಹೋಗಿತ್ತು. ಮತ್ತೆ ಅದ್ರದ್ದು ಬೇರೆ ಮಧ್ಯದಲ್ಲಿ ನಾನು ಇದಕ್ಕಿದ್ದಂಗೆ ನಮ್ಮ ಅಮ್ಮನ ಹತ್ರ ಎಲ್ಲ ದುಡ್ಡೆಲ್ಲ ಕಳ್ಕೊಂಡಾಗ ಮಧ್ಯದಲ್ಲಿ ದುಡ್ಡು ಇಸ್ಕೊಬಂದ್ಬಿಡೋದು, ಮೈಸೂರಲ್ಲಿ ಕುಡಿಯೋದು, ಬೆಂಗಳೂರಿಗೆ ಹೋಗಿ ಇಳಿಯೋದು. ಅದರಲ್ಲೊಂದು ನಮ್ಮದು ಏನೋ ಒಂಥರ ಪ್ರಾಬ್ಲಮ್ ಇತ್ತು. ಅಲ್ಲೋ ಕುಡಿಯೋದು ಇಲ್ಲಿಯೋ ಕುಡಿಯೋದು, ದುಡ್ಡೆಲ್ಲನೂ ಎತ್ಕೊಳ್ಳೋರು, ಮೊಬೈಲೆಲ್ಲ ಎತ್ಕೊಳ್ಳೋರು, ಕಾಲಲ್ಲಿ ಚಪ್ಪಲಿ ಇರ್ತಿರಲಿಲ್ಲ, ಶರ್ಟ್ ಎಲ್ಲ ಗಲೀಜಾಗೋದು. ಎಷ್ಟೋ ದಿನ ಇಲ್ಲೇ ಬಂದುದುಂಟು, ಎಲ್ಲಿಗೆ ನಮ್ಮ ಗೇಟ್ಗೆಲ್ಲ ಬಂದುದುಂಟು. ಏನಪ್ಪ ಚೆನ್ನಾಗಿದ್ದವನು ಈ ಥರ ಆಗ್ತವನಲ್ಲ ಇವನು ಅಂತ ಎಲ್ಲ ನೋಡಿದ್ದು ಉಂಟು. ಎಷ್ಟೋ ಜನ ಹೇಳೋರು ಬಿಟ್ಬಿಡು ಅಂತ. ಕೊನೆಗಾಲಕ್ಕೆ ಲಾಸ್ಟ್ಗೆ ಆಗಲ್ಲ ಅಂತಂದಾಗ ನನ್ನ ಮನೆಯವ್ರಿಗೆ ಚಾಲೆಂಜ್ ಮಾಡಿದ್ದೆ, ಡಾಕ್ಟ್ರಿಗೂ ಚಾಲೆಂಜ್ ಮಾಡಿದ್ದೆ. 35,000 ಇಂಜೆಕ್ಷನ್ ಬರುತ್ತೆ, ಎಲ್ಲ ಥರ ಮಾಡಿದ್ರು. ನಮ್ಮ ದೇವಸ್ಥಾನಕ್ಕೂ ಮಾಡಿದ್ರು, ನಮ್ಮ ಮನೇಲಿ ದೇವಸ್ಥಾನ ಮಾಡಿದ್ರು, ಅದೇ ಮಾತ್ರೆಗಳು ಹಾಕ್ತಿದ್ರು, ಎಲ್ಲ ಥರ ಮಾಡಿದ್ರು ಸರ್ ಮನೇಲಿ. ಆದರೂ ನಾನು ಬಿಟ್ಟಿರೋಕೆ ಆಗ್ತಿರ್ಲಿಲ್ಲ. ಆದ್ರೂ ಲಾಸ್ಟಲ್ಲಿ ನೋಡೋಗಂಟ ನೋಡಿ ವಿಪರೀತ ಆಗ್ಬಿಡ್ತು ಮನೇಲಿ. ನಮ್ಮ ತಾಯಿಗೆ ಕೈ ಮಟ್ಟ ಮೀರಿ ಮನೇಲಿ ಯಾವ ಐಟಮು ಮಡಗ್ತಿರ್ಲಿಲ್ಲ. ಎಲ್ಲ ವಿಪರೀತ ಪುಡಿ ಚಿಂದಿ ತಟ್ಟೆ ಎಲ್ಲ ಒಡೆದುಂಟು. ಅನ್ನ ಗಿನ್ನ ಎಲ್ಲ ಒಡೆದು ಗೋಡೆಗೆಲ್ಲ ಚೆಲ್ಕೋಬೇಕು. ಆ ಥರ ಒಂದು ಕೋಪದಲ್ಲಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. TV ಫ್ಯಾನ್ ಅನ್ನಂಗಿಲ್ಲ, ಎಲ್ಲ ಒಡೆದು ಚಿತ್ತಾಲ್ ಪತ್ತಾಲ್ ಮಾಡಿಬಿಟ್ಟಿದ್ದೆ. ಅಕ್ಕಪಕ್ಕದವ್ರ ಯಾಕಪ್ಪ ಹಿಂಗೆ ಹುಚ್ಚರಾಗಿ ಆಡ್ತಾನೆ ಇವನು ಅಂತ ಏನೂ ಹೇಳ್ತಿರ್ಲಿಲ್ಲ ನನಗೆ. ಒಂದು ಗಾಡಿ ಇತ್ತು, ಹಳೆ ಗಾಡಿ, 9 ಸಲ ಗಾಡಿ ಮಡಗಿದ್ದೀನಿ. ಅದನ್ನು ಎಷ್ಟೆಷ್ಟೋ ಮಾಡಿಬಿಟ್ಟಿದ್ದೀನಿ ಸರ್. ನಿಜವಾಗ್ಲೂ ಕೊಡ್ತು ಜೀವನ. ಆ ಜೀವನ ನೆನೆಸ್ಕೊಂಡ್ರೆ ಬೇಡ, ಯಾವ ನರಕಕ್ಕೂ ಬೇಡ, ಯಾವ ಶತ್ರುಗೂ ಬೇಡ. ಇವತ್ತು ಈ ಜೀವನ ಮಾಡ್ತಿದ್ನಲ್ಲ, ಇದು ಬೇಕಾಗಿದ್ದು. ಹಾಗಾಗಿ ತುಂಬ ಮಾಡಿಬಿಟ್ಟಿದ್ದೀನಿ ಸರ್. ನಾನು ಬಿದ್ದೆ ಎದ್ದೆ. ಬಸ್ ಸ್ಟ್ಯಾಂಡೆಲ್ಲ ನಮ್ಮ ಫ್ರೆಂಡ್ಗಳು ಹೇಳಿದ್ರು, ಈ ನನ್ನ ಮಕ್ಕಳು ಇವ್ರು ಸರಿ ಇಲ್ಲ, ನನಗೆ ಹೇಳ್ತಾವ್ರೆ ಇವರು ಕಚಡ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲ ಬೈಕಳುವೆ. ನಾನು ಗಾಡೀಲಿ ಬಿದ್ದೆ. ಎಂತೆಂಥ ಟೈಮ್ಗಳಲ್ಲಿ ಹೆಂಗೆ ಬಿದ್ದಿದ್ದೀನಿ ಅಂತಂದರೆ ಸರ್, ನಿಜವಾಗ್ಲೂ ಭಗವಂತ ಇವತ್ತು ಬದುಕಿಸ್ತಾ. ಯಾಕೆ ಅಂತಂದರೆ ಯಾವುದೋ ಒಂದು ಕಾರ್ಯಕ್ರಮ ಐತೆ, ಕುಡ್ತಾ ಬಿಡ್ಬೋದು ಹೋಗಪ್ಪ ನೀನು ಅಂತ. ಸುಮಾರು ದಿನ ನರಳಿದ್ದೀನಿ ನಾನು. ಕುಡ್ತಾ ಬಿಡ್ಬೇಕಪ್ಪ ಭಗವಂತ, ಏನಾದರೂ ಮಾಡಪ್ಪ, ಏನಾದರೂ ಮಾಡು ಅಂತ ಅಂದಾಗ ಒಂದು ಸಂಸ್ಥೆ ಮೂಲಕ ಹೋಗಿ ನಾನು ಬಿಟ್ಟು ಇವತ್ತು ಒಂದು ಕಾರ್ಯಕ್ರಮ ಅಂತ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸರ್. ನಿಜವಾಗ್ಲೂ ಒಂದಿನದ ಪ್ರಕಾರ ಜೀವನ ಮಾಡಬೇಕು ಸರ್. ಸರ್, ಆಗಿದ್ರೆ ತಾವು ಇವಾಗ ಏನು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ? ಹೇಗಿದೆ ಕೆಲಸ? ಕೆಲಸ ಏನಿಲ್ಲ ಸರ್, ಮನೇಲೆ ಸ್ವಲ್ಪ ವ್ಯವಸಾಯ ಮಾಡ್ಕೊಂಡು ಹೋಗ್ತಿದ್ದೀವಿ. ಮನೆ ಮಾಡ್ತಿದ್ದೀವಿ. ಸ್ವಲ್ಪ ಅದೇ ಜಮೀನಲ್ಲಿ ಸ್ವಲ್ಪ ಇದಾಗಿ ಮಾಡ್ಕೊಂಡು ಇವತ್ತು ನನಗೆ ಎಲ್ಲ ವ್ಯವಹಾರ. ಇವತ್ತು ಒಬ್ಬನೇ ಮಗ ಆಗಿರೋದ್ರಿಂದ ಯಾರು ನಂಬ್ತಿರಲಿಲ್ಲ. ಇವತ್ತು ಎಲ್ಲ ಥರ ಒಂದು ದುಡ್ಡು ಕಾಸಲ್ಲಿ ಆಗಲಿ ಎಲ್ಲ ಆಗಲಿ ನನ್ನದೇ ವ್ಯವಹಾರ. ನಮ್ಮ ತಾಯಿ, ನಾನು ಮತ್ತು ನಮ್ಮ ತಂದೆಯವರು ಸ್ವಲ್ಪ ಮೆಂಟಲಿ ಸ್ವಲ್ಪ ಅವರು ಪ್ರಾಬ್ಲಮ್ಮು. ಅವಾಗಲೆಲ್ಲ ಅವರು ಮಾಡ್ತಾಯಿದ್ರು. ನಾನು ಹುಟ್ಟಿದ ಮೇಲೆ ಅವರು ಸ್ವಲ್ಪ ಹಂಗೆ ಪ್ರಾಬ್ಲಮ್ ಆದರು. ಇವತ್ತೇನಿಲ್ಲ, ಎಲ್ಲ ನನ್ನ ಮೇಲೆ ಜವಾಬ್ದಾರಿ. ಇವಾಗ ಜವಾಬ್ದಾರಿ ಎಲ್ಲ ನಿಭಾಯಿಸ್ಕೊಳ್ತಿದ್ದೀನಿ, ಆರಾಮಾಗಿ ನಿಭಾಯಿಸ್ಕೊಳ್ತಿದ್ದೀನಿ, ಯಾವುದೇ ಥರ ಇಲ್ಲ. ಆದರೆ ಇದು ಕಾರ್ಯಕ್ರಮ ಬಿಟ್ಟಿರೋಕ್ಕಾಗಲ್ಲ ನನ್ನ ಕೈಲಿ. ಯಾಕೆಂದರೆ ಒಂದಿನದ ಪ್ರಕಾರ ಒನ್ ಡೇ ಎಟ್ ಎ ಟೈಮ್ ಅಂತ ಹೇಳ್ತಾರೆ. ಅಲ್ಲಿ ತುಂಬ ಜನ ಬರ್ತಾರೆ ಸರ್, ಹಿರಿಯ ಬಂಧುಗಳೆಲ್ಲ ಬರ್ತಾರೆ, ಬಲ ಭರವಸೆ ಕೊಡ್ತಾರೆ. ನನಗೂ ಇದೇ ಥರ ಆಗ್ತಿತ್ತು, ನಿನ್ನ ಕಷ್ಟಕ್ಕಿಂತ ನನ್ನ ಕಷ್ಟ ಕೇಳ್ಬಿಟ್ರೆ ಅಂತೆಲ್ಲ ಅಂತಾರೆ. ಎಲ್ಲ ಶೇರಿಂಗ್ ಮಾಡ್ಕೊಂಡಾಗ ನನಗೆ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಆಗುತ್ತೆ ಅಲ್ಲಿ. ಸರಿಯಾಗಿನೇ ಈ ಒಂದು ಕುಡಿತವನ್ನು ಹೇಗೆ ಬಿಟ್ರಿ ಸರ್? ಅದೇ ಸರ್, ನನ್ನ ಮನಸ್ಸು ಇಚ್ಛೆ ಇತ್ತು. ಭಗವಂತನಲ್ಲಿ ನಾನು ಹೀನಾಯ ಸ್ಥಿತಿಗೆ ಹೋದಾಗ, ಅನೆಸ್ತಿಯಾಗೆಲ್ಲ ಹೋದಾಗ, ಭಗವಂತ ನನಗೊಂದು ಲೈಫ್ ಕೊಡಪ್ಪ, ಆಗೋದಿಲ್ಲ. ಇಲ್ಲಾಂದರೆ ನಾನು ಒಂದ್ಸಲಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು ಉಂಟು, ಆದರೆ ಸಾಯಲಿಲ್ಲ. ಬೂಟಾಟಿಕೆಗೆ ನಮ್ಮ ಮನೇಲಿ ದುಡ್ಡು ಕೊಡಲಿ ಅಂತ ಅದೆಲ್ಲ ಮಾಡೋಕ್ಕೋಗಿ ಮನೆಯಲ್ಲಿ ಕೈ ಮೀರಿದು ತಲುಪಿದಾಗ ನನ್ನ ಒಂದು ಸಂಸ್ಥೆ ಮೂಲಕ ಕರ್ಕೊಂಡೋದ್ರು. ಒಂದು ಸಂಸ್ಥೆಗೆ ಕರ್ಕೊಂಡೋಗಿ ಹಾಕಿದ್ರು. ಆ ಸಂಸ್ಥೆಯಲ್ಲಿ ಒಂದು ಪ್ರಶ್ನೆ ಸಂಸ್ಥೆಗೆ ಹೋದೆ. ಪ್ರಶ್ನೆ ಸಂಸ್ಥೆಯಿಂದ ಬಂದು 1.5 ತಿಂಗಳು ಇದ್ದೆ. 1.5 ತಿಂಗಳಿದ್ದಾಗ ನನಗೇನು ಈ ಕಾರ್ಯಕ್ರಮ ಅಂತ ಗೊತ್ತಿರಲಿಲ್ಲ. 1.5 ತಿಂಗಳಾದಮೇಲೆ ತಿರ್ಗಾ ಸ್ಲಿಪ್ ಆದೆ ನಾನು. ತಿರ್ಗಾ ಕುಡ್ತಕ್ಕೆ ಜಾರದೆ. ಅದಾದಮೇಲೆ ತೀರಾ ಹದಗೆಟ್ಟೋಗ್ಬಿಡ್ತು ನನ್ನ ಪರಿಸ್ಥಿತಿ. ತಿರ್ಗಾ ಇನ್ನೊಂದು ಸಂಸ್ಥೆ ಕರ್ಕೊಂಡೋಗಿ ಹಾಕಿದ್ರು.
ಅಲ್ಲಿಂದ ಬಂದೆ, 3 ತಿಂಗಳಿದ್ದೆ ಅಲ್ಲಿ. ಅಲ್ಲಿಂದ ಬಂದು ಈ ಥರ ಕಾರ್ಯಕ್ರಮ ಐತೆ ಹೋಗಿ ಅಂತ ಹೇಳಿದರು ಮೈಸೂರಲ್ಲೆಲ್ಲ. ಆ ಥರ ಕಾರ್ಯಕ್ರಮಕ್ಕೆ ಹೋಗ್ತಾನೆ ಇದ್ದೆ, ಬರ್ತಾನೆ ಇದ್ದೆ. ಮೈಸೂರು ನಮ್ಮೂರಿಗೂ ದೂರನೇ, ಹಂಪಾಪುರದಿಂದ ಇನ್ನೆಲ್ಲ ಆ ಕಡೆಗೆಲ್ಲ. ಅದು ನಾನು ಹೋಗ್ಲೇಬೇಕಾಯ್ತು. ವಾರದಲ್ಲಿ ಒಂದು 3-4 ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಇವತ್ತುವರೆಗೂ ಬಿಟ್ಟಿಲ್ಲ ಅದನ್ನು. ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಅದು, ಒನ್ ಡೇ ಅಟ್ ಎ ಟೈಮು. ಇದು ಅಲ್ಲಿ ನಾವು ಒಂದು ಸಂಸ್ಥೆ ಇರ್ಬೋದು, ಮತ್ತು ಈ ಕ್ಯಾಂಪ್ಗಳಿರ್ಬೋದು, ಬಂದು ಮನೇಲಿದ್ರೆ ಅದೇ ಒಂಟಿತನ, ಅದೇ ಕುಡಿತಕ್ಕೆ ಜಾರುವ ಸಾಧ್ಯತೆ ಇರ್ತದೆ. ಈ ಕಾರ್ಯಕ್ರಮ ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಯಾವುದೇ ಥರ ತೊಂದರೆ ಬರಲ್ಲ. ಒಂದು ದಿನ ಪ್ರಕಾರ ಅಂತ ಹೇಳಿ ಆ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಇವತ್ತು 1.5 ವರ್ಷ ಬಿಟ್ಟು ಆರಾಮಾಗಿದ್ದೀನಿ ಸರ್. ಸರ್, ಬಹಳ ಸಂತೋಷ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಎಷ್ಟೋ ಯುವಕರು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಒಂದು ಅನುಭವದ ಪ್ರಕಾರ ಕೊನೆಯದಾಗಿ ಏನು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಿ ಸರ್? ಏನಿಲ್ಲ ಸರ್, ಇವಾಗ ಸಿಂಪಲ್ ರೂಟು. ಆ ಭಗವಂತನ ನಾವು ಕೇಳ್ಕೊತಾ ಇರ್ತೀವಿ. ಕುಡಿದು ಎಲ್ಲ ಫುಲ್ಲು ಇದಾದಾಗ ಹಾಳಾದಾಗ ಇವತ್ತು ಯಾವುದೇ ಥರ ಪ್ರಾಬ್ಲಮ್ ಬರ್ಬಾರ್ದು ಅಂತ ಗೊತ್ತು. ಕುಡಿತದಿಂದ ಒಂದು ಲಿವರ್ ಪ್ರಾಬ್ಲಮ್ ಆಗ್ಬೋದು, ಎಲ್ಲ ಬಂದರೂ ಎದುರಿಸೋಕ್ಕಾಗಲ್ಲ ನಾವು ನಿಜವಾಗ್ಲೂ. ಅದಕ್ಕೆ ಬರೋಕ್ಕೆ ಮುಂಚೆನೇ ಏನಾದರೂ ನಾವು ಚೆನ್ನಾಗಿತ್ತು ಅಂತ ಅಂದರೆ, ನಾವು ಚೆನ್ನಾಗಿದ್ದರೆ ನಿಜವಾಗ್ಲೂ ಫಿಸಿಕಲ್ಲಾಗಿ ಸ್ವಲ್ಪ ಚೆನ್ನಾಗಿತ್ತು ಅಂತ ಅಂದರೆ, ನಿಮ್ಮ ಈಗ ಸ್ವಾಮಿ ವಿವೇಕಾನಂದಲೇ ಆಗಿರ್ಬೋದು. ನನಗೂ ಗೊತ್ತಿರಲಿಲ್ಲ ಕ್ಯಾಂಪ್ ಇಡ್ತೀರಾ ಈ ಥರ ಎಲ್ಲ ಅಂದ್ಬಿಟ್ಟು ಕ್ಯಾಂಪ್ಗೆ ಬಂದು ಸೇರ್ಕೊಬಿಡುವೆ ನಾನು. ನನ್ನ ಇಚ್ಛೆ ಪ್ರಕಾರ ಬಂದ್ಬಿಡುವೆ ಸರ್ ಲಾಸ್ಟ್ ಟೈಮ್ ಕುಡ್ತುಗಳಲ್ಲಿ. ನಿಜವಾಗ್ಲೂ ಅಷ್ಟು ಚೆನ್ನಾಗಿರ್ತದೆ ಕ್ಯಾಂಪ್ಗಳಲ್ಲಿ. ಫ್ರೀ ಕ್ಯಾಂಪ್ ಯಾರು ಇವತ್ತು ಭಗವಂತ ಅದಕ್ಕೆ ಹೇಳಿರೋದು, ಈ ಥರ ಕ್ಯಾಂಪ್ಗಳು ಮಾಡ್ತಾರೆ. ಇಲ್ಲ ಅಂತಂದರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದರೂ ಡೈರೆಕ್ಟಾಗಿ ಮುಗೀತದೆ. ಕಾರ್ಯಕ್ರಮ ಅಂತ ನಡೀತದೆ ಮೈಸೂರು ಸುತ್ತಮುತ್ತ, ಅಲ್ಲಿ ಇಲ್ಲಿ ನಡೀತಾ ಇರ್ತದೆ. ಅಲ್ಲಿ ಅಪ್ರೆಸ್ಟು ಅದಕ್ಕೆ ನಮ್ಮ ಒಪ್ಪಿಗೆ ತಂದಿಂದ ಬಂದರೂ ಆಯ್ತದೆ. ಇಲ್ಲಾಂದ್ರೆ ಒಂದು ಸಂಸ್ಥೆ ಮೂಲಕ ಹೋಗಿ ಬಂದು ಹೊರಗಡೆ ಬಂದಾಗ ಈ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದು ಬಂದಾದ್ಮೇಲೆ ಕಾರ್ಯಕ್ರಮ ಅಂತ ನಡೆಯುತ್ತದೆ. ಮೈಸೂರಲ್ಲೂ ಸುತ್ತಮುತ್ತ ನಡೀತದೆ, ಸರಗೂರಲ್ಲೂ ನಡೀತದೆ. ಮತ್ತೆ ಮೆಂಬರ್ಗಳು ಸುಮಾರು ಜನ ಪರಿಚಯ ಆಯ್ತಾರೆ ನಿಮಗೆ. ಈ ಥರ ನಮ್ಗೆ ಏನಾರ ಕೆಟ್ಟ ಯೋಚನೆಗಳು ಬತ್ತಂದಾಗ ಅವರು ಟಿಪ್ಸ್ಗಳು ಕೊಡ್ತಾ ಇರ್ತಾರೆ. ಅದನ್ನು ಫಾಲೋ ಮಾಡ್ಕೋಯ್ತು ಅಂತ ಕುಡ್ತುವಾಗಿ ಒಂದಿನದ ಮಟ್ಟಿಗೆ ಇವತ್ತು ಚೆನ್ನಾಗಿರ್ಬೋದು ಸರ್. ನಿಜವಾಗ್ಲೂ ಯಾರು ನರಳ್ತಿರೋರು ಇಷ್ಟೇ ಹೇಳೋದು ಸರ್, ತುಂಬ ನರಳ್ತೀವಿ ನಾವು. ಭಗವಂತ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಈ ಕ್ಯಾಂಪ್ ಮುಖಾಂತರ ಬಂದು ಸೇರ್ಕೊಳ್ಳಿ, ಇಲ್ಲಾಂದರೆ ಒಂದು ಸಂಸ್ಥೆ ಮೂಲಕನೇ ನಿಮ್ಮ ಮನೆ ಪರಿಸ್ಥಿತಿಗಳು ಯಾವ ಥರ ಇರುತ್ತೆ ಅದ್ರ ಮೇಲೆ ಹೋಗಿ, ಅದರಿಂದ ಬಂದ ಮೇಲೆ ಮಾತ್ರ ಕಾರ್ಯಕ್ರಮನ ಬಿಡಬೇಡಿ, ಆರಾಮಾಗಿ ಇಟ್ಕೊಳ್ಳಿ. ಒಂದು ಆಧ್ಯಾತ್ಮಿಕವಾದ ಕಾರ್ಯಕ್ರಮ. ನಾನು ನಮ್ಮ ಅಪ್ರಾಣಿಗೆ ಇಷ್ಟು ದಿನ ಕೊಡ್ತಾ ಬಿಡ್ತೀನಿ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ, ಅರ್ಧ ಗಂಟೆನೂ ಬಿಟ್ಟಿರಲಿಲ್ಲ ನಾನು. ಇವತ್ತು 1 ವರ್ಷ ಅಂದರೆ ಈ ರಿಸಲ್ಟ್ ಇಲ್ಲೇ ಗೊತ್ತಾಗ್ತಾ ಇದೆ ಸರ್. ಹಾಗಾಗಿ ನಿಮ್ಮ ಥರನೂ ಒಂದು ಕ್ಯಾಂಪ್ಗಳು ನಡೆಸ್ತಾರೆ, ಮತ್ತು ಮೈಸೂರುಗಳಲ್ಲೂ ಒಂದು ಸಂಸ್ಥೆಗಳುಂಟು, ಮತ್ತು ನಾನು ಕಾರ್ಯಕ್ರಮ ಉಂಟು. ಯಾವುದೇ ಮುಖಾಂತರ ಬಂದರೂ ಈ ಕಾರ್ಯಕ್ರಮ ಅನ್ನೋದು ಹಿಡ್ಕೊಂಡ್ರೆ ನೀವು ನಿಜವಾಗ್ಲೂ ತುಂಬ ಜೀವನ ಸೂಪರಾಗಿರ್ತದೆ. ಇದು ಕುಡ್ತಾ ಬಿಡುವ ಕಾರ್ಯಕ್ರಮ ಅಲ್ಲ. ಕಾರ್ಯಕ್ರಮ ನಮ್ಮ ಗುಣದೋಷಗಳಾಗಿರ್ಬೋದು, ನಮ್ಮ ವ್ಯಕ್ತಿತ್ವ ಅದನ್ನೆಲ್ಲ ಬದಲಾಯಿಸುತ್ತದೆ. ಬನ್ನಿ, ಆರಾಮಾಗಿರ್ತದೆ. ನಿಜವಾಗ್ಲೂ ಅದನ್ನ ಖಂಡಿತವಾಗಿ ಇಟ್ಕೊಳ್ಳಿ ಸರ್. ನಮ್ಮನ್ನ ನರಳಾಟ ಇವತ್ತು ಯಾವೊಬ್ಬ ಅಮಲು ರೋಗಿಗೂ ಬರಬಾರ್ದು ಅಂತ ನಾನು ಹೇಳ್ತೀನಿ ಸರ್. ನಿಜವಾಗ್ಲೂ ಅಷ್ಟು ನೊಂದ್ಬಿಟ್ಟಿದ್ದೀವಿ, ನಾನು ನೊಂದಿದ್ದೀನಿ, ಇನ್ನೂ ನರಳ್ತಾ ಇದ್ದಾರೆ ಅಂಥವ್ರಿಗೆ ಈ ಸಂದೇಶ ಅಷ್ಟೇನೆ. ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ತಾ ಬಂದು ನಂತರದಲ್ಲಿ ಈ ಕುಡಿತವನ್ನು ಬಿಟ್ಟು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ಸುಖವಾಗಿ ನಡ್ಕೊಂಡು ಹೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ, ಹಾಗೆಯೇ ಇಷ್ಟೊತ್ತು ಹೇಳ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಈ ಮದ್ಯಪಾನ ಸೇವಿಸ್ತಕ್ಕಂಥ ಮದ್ಯಪ್ರಿಯರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್.ಡಿ. ಕೋಟೆ ತಾಲೂಕಿನ ಹಂಪಾಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಅಭಿಷೇಕ್ ರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.